ಓಂ ಶಾಂತಿ. ಶಿವ ತಂದೆ ತಿಳಿಸ್ತಾರೆ, ಮೀಠೆ ಬಚ್ಚೆ ತುಮೆ ಅಭಿ ಬಾಬಾ ದ್ವಾರ ದಿವ್ಯ ದೃಷ್ಟಿ ಮಿಲಿ ಹೈ. ಶಿವ ತಂದೆಯಿಂದ ನಮಗೆ ಏನು ಸಿಕ್ತು? ದಿವ್ಯ ದೃಷ್ಟಿ, ಜ್ಞಾನದ ದೃಷ್ಟಿ ಸಿಕ್ತು. ಉಸ್ ದಿವ್ಯ ದೃಷ್ಟಿ ಸೇ ಹಿ ತುಮ್ ಆತ್ಮ ಪರಮಾತ್ಮ ಕೋ ದೇಖ್ ಸಕ್ತೆ ಹೋ. ಈ ದಿವ್ಯ ದೃಷ್ಟಿಯಿಂದ, ದಿವ್ಯ ಬುದ್ಧಿಯಿಂದ, ದಿವ್ಯ ನೇತ್ರದಿಂದ ಆತ್ಮನನ್ನು ನೀವು ನೋಡ್ಬೋದು ಮತ್ತು ಪರಮಾತ್ಮನನ್ನು ಕೂಡ ನೀವು ನೋಡ್ಬೋದು. ಅಂದರೆ ಪರಮಾತ್ಮನಲ್ಲಿ ದಿವ್ಯ ದೃಷ್ಟಿ ಕೊಡ್ತಕ್ಕಂಥ ಒಂದು ಶಕ್ತಿ ಇದೆ. ಯಾವಾಗ ದಿವ್ಯ ದೃಷ್ಟಿ ನಮಗೆ ಕೊಡ್ತಾರೆ, ಆವಾಗ ನಾವು ಆತ್ಮನ್ನು ಸಾಕ್ಷಾತ್ಕಾರ ಮಾಡ್ಕೋಬೋದು, ಪರಮಾತ್ಮನ ಸಾಕ್ಷಾತ್ಕಾರನೂ ಮಾಡ್ಕೋಬೋದು. ಪ್ರಶ್ನೆ, ಡ್ರಾಮಾಕ್ಕೆ ಕಿಸ್ ರಾಜ್ ಕೋ ಸಮಜ್ನೆ ವಾಲೆ ಕೌನ್ಸಿ ರಾಯ್ ಕಿಸಿ ಕೋ ಭಿ ನಹಿ ದೇಂಗೆ. ಈ ಸೃಷ್ಟಿ ನಾಟಕದ ರಹಸ್ಯಗಳನ್ನು ತಿಳ್ಕೊಂಡಿರ್ತಕ್ಕಂಥವ್ರು ಯಾವ ಸಲಹೆಯನ್ನು ಯಾರಿಗೂ ಕೊಡೋದಿಲ್ಲ. ಉತ್ತರ, ಜೋ ಸಮಜ್ತೆ ಹೇ ಡ್ರಾಮಾ ಮೇ ಜೋ ಕುಚ್ ಪಾಸ್ಟ್ ಹೋ ಗಯಾ और फिर से रिपीट होगा और कभी किसी को ಭಕ್ತಿ छोड़ने की राय नहीं देंगे. ನೋಡಿ, ಅವರು ತಿಳಿಸ್ಕೊಡ್ತಾರೆ, ಡ್ರಾಮಾದಲ್ಲಿ ಏನೆಲ್ಲ ನಡೀತಾ ಇದೆಯೋ ಅದು ಕಳೆದೋಗಿರೋದು ಮತ್ತೆ ಆಕ್ಯುರೇಟ್ ಆಗಿ ಪುನರಾವೃತ್ತಿ ಆಗ್ತಾ ಇರುತ್ತೆ. ಅವರು ಎಂದೂ ಕೂಡ ಯಾರಿಗೂ ಭಕ್ತಿ ಬಿಡಿಸ್ತಕ್ಕಂಥ ಒಂದು ಸಲಹೆ ಕೊಡೋದಿಲ್ಲ ಅಂತ. ಭಕ್ತಿ ಅವ್ರ ಪಾಡ್ಗೆ ಅವ್ರು ಮಾಡ್ತಿರ್ತಾರೆ, ಜ್ಞಾನಕ್ಕೆ ಬರೋರು ಬರ್ತಾ ಇರ್ತಾರೆ. ಯಾರು ಹಳೆ ಭಕ್ತರು ಇರ್ತಾರೆ ಅವರು ಜ್ಞಾನಕ್ಕೆ ಬರ್ತಾ ಇರ್ತಾರೆ. जब उनकी बुद्धि में ज्ञान अच्छी रीति बैठेगा, समझेंगे हम आत्मा है, हमें बेहद का बाबा से वर्षा लेना है. जब बेहद का बाबा की पहचान हो जाएगी तो हद की बातें स्वतः कम समाप्त हो जाएंगे. ನೋಡಿ, ಯಾರು ಈ ಒಂದು ಜ್ಞಾನವನ್ನು ಚೆನ್ನಾಗಿ ಬುದ್ಧಿನಲ್ಲಿ ತುಂಬ್ಕೊತಾರೆ, ಯಾರಿಗೆ ಬುದ್ಧಿನಲ್ಲಿ ಈ ಜ್ಞಾನ ಹೋಗಿ ಕೂತ್ಕೊಳ್ಳುತ್ತೆ, ತಿಳ್ಕೊತಾರೆ ನಾನೊಂದು ಆತ್ಮ ಅಂತ, ನಮಗೆ ಬೇಹದ್ದಿನ ತಂದೆಯಿಂದ ಆಸ್ತಿ ತಗೋಬೇಕು ಅನ್ನೋ ವಿಚಾರ ಬುದ್ಧಿಗೆ ಬಂದ್ಬಿಡುತ್ತೆ ಅಂದಾಗ, ಯಾವಾಗ ಬೇಹದ್ದಿನ ತಂದೆಯ ಪರಿಚಯ ಸಿಕ್ಕೋಗ್ಬಿಡುತ್ತೆ, ಆವಾಗ ಈ ಎಲ್ಲ ಹದ್ದಿನ ಮಾತುಗಳು ಆಟೋಮೆಟಿಕ್ಕಾಗಿ ಬಿಟ್ಟು ಹೋಗುತ್ತೆ ಅಂತ. ಅಂದರೆ ಈ ಒಂದು ಜ್ಞಾನ ಮಾರ್ಗ ಯಾರನ್ನೂ ಭಕ್ತಿ ಬಿಡಿಸೋವಂಥ ಮಾರ್ಗ ಅಲ್ಲ. ಇದು ಜ್ಞಾನ ಮಾರ್ಗ ಅಂದರೆ ಮನುಷ್ಯನಿಗೆ ತಿಳುವಳಿಕೆ ಸಿಗ್ತಕ್ಕಂಥ ಒಂದು ಮಾರ್ಗ. ಓಂ ಶಾಂತಿ. ಅಪ್ನಿ ಆತ್ಮಕ್ಕೆ ಸ್ವಧರ್ಮ ಬೈಠೆ ಹೋ. ನೀವು ನಿಮ್ಮ ಆತ್ಮದ ಸ್ವಧರ್ಮದಲ್ಲಿ ಕೂತ್ಕೊಂಡಿದ್ದೀರಾ. ರೂಹಾನಿ ಬಾಬಾ ರೂಹಾನಿ ಬಚ್ಚೋನ್ ಸೆ ಪೂಚ್ತೆ ಹೇ. ಆತ್ಮೀಕ ತಂದೆ ಬಂದು ಆತ್ಮೀಕ ಮಕ್ಕಳ ಹತ್ರ ಕೇಳ್ತಾ ಇದ್ದಾರೆ. ಕ್ಯೋಂಕಿ ಯಹ ತೋ ಬಚ್ಚೆ ಜಾನ್ತೆ ಹೇ ಏಕ್ ಬೇಹದ್ ಕಾ ಬಾಪ್ ಹೈ. ಇದಂತೂ ಎಲ್ಲರಿಗೂ ಗೊತ್ತಿದೆ, ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ. ಜಿನ್ಕೋ ರೂಹ್ ಕೇತೆ ಹೇ ಸಿರ್ಫ್ ಉನ್ಕಿ ಸುಪ್ರೀಂ ಕಹಾ ಜಾತಾ ಹೈ. ಈಗ ಅವ್ರಿಗೂ ಆತ್ಮ ಅಂತಾನೆ ಹೇಳೋದು, ಆದರೆ ಅವ್ರದ್ದು ಗುಣಗಳು, ಮಹಿಮೆಗಳು, ಶಕ್ತಿಗಳು ಜಾಸ್ತಿ ಇರೋದ್ರಿಂದ ಅವ್ರಿಗೆ ಸುಪ್ರೀಂ ಅಂದರೆ ಪರಮಾತ್ಮ ಅಂತ ಹೇಳಲಾಗತ್ತೆ. ಸುಪ್ರೀಂ ರೂಹ್ ಯಾ ಪರಮಾತ್ಮ ಕೇತೆ ಹೇ. ಸುಪ್ರೀಂ ಅಂತ ಇಂಗ್ಲೀಷ್ನಲ್ಲಿ ವರ್ಡ್ ಯೂಸ್ ಮಾಡಲಾಗತ್ತೆ, ಪರಮಾತ್ಮ ಅನ್ನೋದು ಕನ್ನಡದಲ್ಲಿ ಯೂಸ್ ಮಾಡಲಾಗತ್ತೆ. ಐಸಾ ನಹಿ ಕಹೆಂಗೆ ಪರಮಾತ್ಮ ತೋ ಹೈ ಹಿ ನಹಿ. ಈ ರೀತಿ ಎಂದೂ ಹೇಳೋದಿಲ್ಲ, ಪರಮಾತ್ಮನೇ ಇಲ್ಲ ಅಂತ ಯಾರೂ ಹೇಳೋದಿಲ್ಲ. ಪರಮಾತ್ಮ ಮನ ಪರಮಾತ್ಮ, ಪರಮಾತ್ಮ ಅಂದರೆ ಸುಪ್ರೀಂ, ಅವ್ರಿಗಿಂತಲೂ ದೊಡ್ಡವ್ರು ಯಾರಿಲ್ಲ ಅಂತ. यह भी समझाया गया है मूंझना नहीं चाहिए क्योंकि 5000 ವರ್ಷ पहले भी ज्ञान सुना था. ಇದನ್ನು ಕೂಡ ನೀವು ತಿಳಿಸ್ಬೇಕಾಗತ್ತೆ, ಕನ್ಫ್ಯೂಷನ್ ಆಗಬೇಡಿ. ಯಾಕೆ ಅಂತಂದರೆ 5000 ವರ್ಷಗಳ ಹಿಂದೇನೂ ಕೂಡ ಇದೇ ಒಂದು ಜ್ಞಾನವನ್ನು ತಿಳಿಸಲಾಗಿತ್ತು, ಪರಮಾತ್ಮ ತಿಳಿಸಿದ್ರು. ಆತ್ಮ ಈ ಸುಂತೇನ, ಆಗಲೂ ಕೂಡ ಆತ್ಮನೇ ಕೇಳಿತ್ತಲ್ವ, ಆತ್ಮಕ್ಕೆ ಸಾವಿಲ್ವಲ್ಲ, ಆತ್ಮ ಅಜರಾಮರವಾಗಿರೋವಂಥದ್ದು ತಾನೆ. ಆತ್ಮ ಬಹು ಚೋಟಿ ಸೂಕ್ಷ್ಮ, ಆತ್ಮ ಹೆಂಗಿದೆ, ಅತಿ ಸೂಕ್ಷ್ಮವಾದಂಥ ಸೂಕ್ಷ್ಮ ರೂಪದಲ್ಲಿದೆ. ಇತ್ನಾ ಹೇ ಜೋ ಇನ್ ಆಂಖೋಂ ಸೆ ದೇಖ್ ನಹಿ ಸಕ್ತೆ. ಇಷ್ಟು ಸೂಕ್ಷ್ಮವಾಗಿದೆ, ಈ ಕಣ್ಣಿಂದ ನೀವು ನೋಡ್ಲಿಕ್ಕೆ ಬರೋದಿಲ್ಲ. ಐಸಾ ಕೊಯ್ ಮನುಷ್ಯ ನಹಿ ಹೋಗಾ ಜಿಸ್ನೆ ಆತ್ಮ ಕೋ ಇನ್ ಆಂಖೋಂ ಸೆ ದೇಖಾ ಹೋಗಾ. ಈ ರೀತಿ ಯಾವುದೇ ಒಂದು ಮನುಷ್ಯರಿಲ್ಲ ಯಾರು ಆತ್ಮವನ್ನು ಈ ಕಣ್ಣಿಂದ ನೋಡ್ತಾರೆ ಅಂತವ್ರು ಯಾರು ಇಲ್ಲ. ದೇಖನೆ ಮೇ ಆತಿ ಹೇ ಪರಂತು ದಿವ್ಯ ದೃಷ್ಟಿ ಸೆ. ನೋಡಿ, ಆತ್ಮ ಕಾಣಿಸುತ್ತೆ, ಕಾಣಿಸಲ್ಲ ಅನ್ನೋ ಪ್ರಶ್ನೆ ಇಲ್ಲ, ದಿವ್ಯ ದೃಷ್ಟಿಯಿಂದ ನೋಡ್ಲಿಕ್ಕೆ ಕಾಣುತ್ತೆ ಅಂತ. ಬ್ರಹ್ಮ ಬಾಬಾರವ್ರಿಗೆ ಶಿವಬಾಬಾ ಫಸ್ಟ್ ಅವ್ರ ಚಿಕ್ಕಪ್ಪ ತೀರ್ಕೊಂಡಾಗ ಅವ್ರ ಆತ್ಮ ಸಾಕ್ಷಾತ್ಕಾರ ಮಾಡಿಸಿದ್ದಾರೆ. ಅವ್ರ ಆತ್ಮಚರಿತ್ರೆಯಲ್ಲಿ ಇದೆಯಲ್ಲ, ನೋಡಿ ಓದಿ.
ಸೋ ಬಿ ಡ್ರಾಮಾ ಪ್ಲಾನ್ ಅನುಸಾರ, ಅದು ಕೂಡ ನಾಟಕದ ಅನುಸಾರ ಯಾರಿಗೆ ಬೇಕಾಗಿದೆಯೋ ಅವ್ರಿಗೆ ತೋರಿಸ್ತಾರೆ, ಎಲ್ರಿಗೂ ಅಲ್ಲ. ಅಚ್ಚಾ ಸಮझो कोई को आत्मा का साक्षात्कार होता है जैसे और चीज देखने में आती है. ನೋಡಿ, ಆತ್ಮ ಹೆಂಗ್ ಸಾಕ್ಷಾತ್ಕಾರ ಆಗುತ್ತೆ ಅಂದ್ರೆ, ಈಗ ಬೇರೆ ವಸ್ತುಗಳು ನೋಡ್ತೀವಲ್ಲ ಈ ಜಗತ್ತಿನಲ್ಲಿ, ಅದೇ ತರ ಆತ್ಮನೂ ಕಾಣಿಸುತ್ತೆ ಅಂತ. ಭಕ್ತಿ ಮಾರ್ಗ ಮೇ ಕುಚ್ ಭಿ ಸಾಕ್ಷಾತ್ಕಾರ ಹೋತಾ है तो इन आंखों से, ಭಕ್ತಿ ಮಾರ್ಗದಲ್ಲಿ ಕೂಡ ಅವ್ರಿಗೆ ಸಾಕ್ಷಾತ್ಕಾರ ಆಗೋದು ಈ ಕಣ್ಣುಗಳಿಂದಲೇ ಅಲ್ವಾ. ವಹ ಭಿ ದಿವ್ಯ ದೃಷ್ಟಿ ಮಿಲ್ತಿ, ಅದು ಕೂಡ ದಿವ್ಯ ದೃಷ್ಟಿ ಅನ್ನೋದು ಸಿಕ್ಕುತ್ತೆ ಭಕ್ತರಿಗೆ. ಜಿಸ್ಸೆ ಚೈತನ್ಯ ಮೇ ದೇಖ್ತೆ ಹೈ, ಅದನ್ನು ಚೈತನ್ಯದಲ್ಲಿ ನೋಡ್ತಾರೆ, ಪ್ರಾಕ್ಟಿಕಲ್ನಲ್ಲಿ. ಆತ್ಮಕೋ ಜ್ಞಾನ ಕ ಚಕ್ಷು ಮಿಲ್ತಿ ಹೈ ಜಿಸ್ಕೋ ದೇಖ್ ಸಕ್ತೆ ಹೈ, ಆತ್ಮಕ್ಕೆ ಜ್ಞಾನದ ಕಣ್ಣು ಯಾರಿಗೆ ಸಿಕ್ಕಿದೆಯೋ ಅವರು ನೋಡ್ಬೋದು. ಪರಂತು ಧ್ಯಾನ ಮೇ, ಅದು ಕೂಡ ಹೆಂಗ್ ನೋಡ್ಲಿಕ್ಕಾಗತ್ತೆ, ಟ್ರಾನ್ಸ್ನಲ್ಲಿ ಹೋದಾಗ, ಧ್ಯಾನಾವಸ್ಥೆಯಲ್ಲಿ ಹೋದಾಗ ನೋಡ್ಬೋದು ಅಂತಾರೆ. ಭಕ್ತಿ ಮಾರ್ಗ ಮೇ ಬಹುತ್ ಭಕ್ತಿ ಕರ್ತೆ ಹೈ ಸಬ್ ಸಾಕ್ಷಾತ್ಕಾರ ಹೋಗಾನ. ಭಕ್ತಿ ಮಾರ್ಗದಲ್ಲಿ ಸುಮಾರು ಜನರು ಭಕ್ತಿ ಮಾಡ್ತಿರ್ತಾರೆ, ಆಗ್ಲೂ ಕೂಡ ಸಾಕ್ಷಾತ್ಕಾರ ಆಗುತ್ತಲ್ವಾ. ಜೈಸೆ ಮೀರಾಕೋ ಸಾಕ್ಷಾತ್ಕಾರವ, ಭಕ್ತ ಮೀರಾಳಂಗೆ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆಗಿತ್ತಲ್ವಾ. ಡ್ಯಾನ್ಸ್ ಮೇ ಕರ್ತಿ ಥಿ, ಭಕ್ತಿ ಮಾರ್ಗದಲ್ಲಿ ಮೀರಾಳು ಕೃಷ್ಣನ ಜೊತೆಯಲ್ಲಿ ಕುಣಿತಾ ಇದ್ರು. ವೈಕುಂಠ ಯಾತೋ ನಹಿ ಹೈ, ವೈಕುಂಠ ಅಂತೂ ಇರಲಿಲ್ಲ. 500 ವರ್ಷ ಹುವಾ, 500-600 ವರ್ಷ ಹುವಾ ಹೋಗ, 500-600 ವರ್ಷಗಳ ಹಿಂದೆ ಇದ್ದಿದ್ದು ಭಕ್ತ ಮೀರಾಳು ವೈಕುಂಠ ನೋಡ್ತಾ ಇದ್ರು. ಆಗೇನು ವೈಕುಂಠ ಇರಲಿಲ್ಲ ಭೂಮಿ ಮೇಲೆ, ಆದ್ರೂ ವೈಕುಂಠ ನೋಡ್ತಾ ಇದ್ರಲ್ವಾ. ಅದು ಹೆಂಗ್ ನೋಡ್ತಾ ಇದ್ರು, ಸಾಕ್ಷಾತ್ಕಾರಗಳಲ್ಲಿ. ಉಸ್ ಸಮಯ ವೈಕುಂಠ ಥೋಡಿ ಇತ್ತ, ಆ ಸಮಯದಲ್ಲಿ ವೈಕುಂಠ ಇತ್ತ ಭೂಮಿ ಮೇಲೆ ಇಲ್ಲ. ಜೋ ಪಾಸ್ಟ್ ಹೋಗಯ ವಹ ದಿವ್ಯ ದೃಷ್ಟಿ ಸೆ ದೇಖಾ ಜಾತಾ ಹೈ, ಏನು ಸತ್ಯುಗ ಇದ್ದು ಹೋಗಿದೆ 5000 ವರ್ಷಗಳ ಹಿಂದೆ, ಅದನ್ನ 500-600 ವರ್ಷಗಳ ಹಿಂದೆ ಭಕ್ತಿ ಮೀರಾಳು ಸಾಕ್ಷಾತ್ಕಾರಗಳಲ್ಲಿ ನೋಡಿದ್ರು. ಜಬ್ ಬಹುತ್ ಭಕ್ತಿ ಕರ್ತೆ ಕರ್ತೆ ಏಕದಮ್ ಭಕ್ತಮೈ ಹೋ ಜಾತೆ ಹೈ ತಬ್ ದೀದಾರ್ ಹೋತಾ ಹೈ. ನೋಡಿ, ಯಾವಾಗ ಭಕ್ತಿ ಮಾಡ್ತಾ 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 ಆಳವಾಗಿ ಡೀಪ್ನಲ್ಲಿ ಹೊರಟೋಗ್ಬಿಡ್ತಾರೆ, ಅವಾಗ ಸಾಕ್ಷಾತ್ಕಾರ ಆಗುತ್ತೆ ಅಂತ. ಗೊತ್ತಾಯ್ತು. ಅಕ್ಕ ಅವರು ಕೋಲಾರದಲ್ಲಿ ಸರ್ವಮಂಗಳ ಅಕ್ಕ ಅವರು ಇದ್ರು, ಬಟ್ಟಿ ಇಡೋರು. ಸುಮಾರು ಜನಕ್ಕೆ ಅನುಭವಗಳಾಗ್ಬಿಡೋರು, ತುಂಬಾ ಅನುಭವಗಳಾಗ್ಬಿಡ್ತಾ ಇತ್ತು. 21 ದಿವಸ ಒಂದ್ಸಲ ಬಟ್ಟಿ ಇಟ್ರು, ಮಳೆ ಇರಲಿಲ್ಲ ಕೋಲಾರದಲ್ಲಿ. ಇಷ್ಟು ಮಳೆ ಬಂದಿದೆ, ಆಮೇಲೆ ನಿಲ್ಸಕ್ಕೆ ಯೋಗ ಮಾಡಬೇಕಾಯ್ತು. ಕೆರೆಗಳೆಲ್ಲ ತುಂಬಿ ಕೋಡಿಗಳು ಹರಿದು ಬಿಡ್ತು, ಅಷ್ಟೆಲ್ಲ ನಡೀತು. ಕಮಾಲ್ ಆಗೋಯ್ತು. ಅಂದರೆ ಭಾಳ ಡೀಪಾಗಿ ಕೂತ್ಕೊಂಡು ಯಾವಾಗ ನಾವು ಮೆಡಿಟೇಷನ್ ಇದೆಲ್ಲ ಮಾಡ್ತೀವಿ, ಆವಾಗ ಖಂಡಿತ ಅನುಭವಗಳಾಗತ್ತೆ. ಮುಕ್ತಿ ಜೀವನ್ ಮುಕ್ತಿ ಕಾ ರಾಸ್ತಾ ಭಕ್ತಿ ಸೆ ಬಿಲ್ಕುಲ್ ನ್ಯಾರಾ ಹೈ. ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗ ಭಕ್ತಿಗಿಂತಲೂ ಡಿಫ್ರೆಂಟ್ ಆಗಿದೆ. ಭಾರತ್ ಮೇ ಕಿತ್ನೆ ಡೇರ್ ಮಂದಿರ್ ಹೈ, ಭಾರತ ದೇಶದಲ್ಲಿ ಎಷ್ಟೊಂದು ದೇವಸ್ಥಾನಗಳಿದ್ದಾವೆ. ಶಿವ का ಲಿಂಗ ರಕ್ತೆ ಹೈ, ಬಡಾ ಲಿಂಗ ಭಿ ರಕ್ತೆ ಹೈ, ಛೋಟಾ ಭಿ ರಕ್ತೆ ಹೈ. ಶಿವನ ಲಿಂಗಾನೂ ಇಡ್ತಾರೆ, ದೊಡ್ಡ ಲಿಂಗಾನೂ ಇಡ್ತಾರೆ, ಚಿಕ್ಕ ಲಿಂಗಾನೂ ಇಡ್ತಾರೆ. ಅವು ಯಹ ತೋ ಬಚ್ಚೆ ಜಾನ್ತೆ ಹೈ ಜೈಸೆ ಆತ್ಮ ವೈಸೆ ಪರಂಪಿತ ಪರಮಾತ್ಮ. ಈಗಂತೂ ಮಕ್ಕಳಿಗೆ ಗೊತ್ತಿದೆ, ಹೇಗೆ ಆತ್ಮ ಇದೆಯೋ ಅದೇ ಥರ ಪರಮಾತ್ಮ. ಸೈಜ್ ಸಬ್ಕ ಏಕಿ, ಎಲ್ಲರದು ಒಂದೇ ಸೈಜ್. ಆತ್ಮದ್ದು ಒಂದೇ ಸೈಜು, ಪರಮಾತ್ಮಂದು ಒಂದೇ ಸೈಜು, ಎರಡು ಒಂದೇ ರೂಪ. ಜೈಸೆ ಬಾಬಾ ವೈಸೆ ಬಚ್ಚೆ, ಹೇಗೆ ತಂದೆನೋ ಅದೇ ಥರ ಮಕ್ಕಳು. ಸನ್ಶೋಸ್ ಫಾದರ್ ಅಂತೀವಲ್ಲ, ಆತ್ಮ ಸ ಬಾಯಿ ಬಾಯಿ, ಆತ್ಮಗಳೆಲ್ಲರೂ ಕೂಡ ಸೋದರ ಆತ್ಮಗಳಾಗಿರ್ತೀವಿ. ಆತ್ಮ ಈ ಶರೀರ ಮೇ ಆತಿ ಹೇ ಪಾರ್ಟ್ ಬಜಾನೆ. ಆತ್ಮಗಳೆಲ್ಲ ಪರಂಧಾಮ್ನಿಂದ ಈ ಪ್ರಪಂಚಕ್ಕೆ ಬರೋದೇನಕ್ಕೆ, ಈ ಶರೀರ ತಗೊಂಡು ಪಾತ್ರ ಮಾಡಲಿಕ್ಕೆ. ಎಸ್ ಸಮಜ್ನೆ ಕಿ ಬಾತ್, ಇವೆಲ್ಲ ಕೂಡ ಅರ್ಥ ಮಾಡ್ಕೊಳ್ತಕ್ಕಂತಹ ವಿಚಾರಗಳಾಗಿದೆ. ಕೊಯ್ ಭಕ್ತಿ ಮಾರ್ಗ ದಂತಕಥೆ ಏನ್ ನಹಿ ಹೈ, ಇವ್ಯಾವುದು ಕೂಡ ಭಕ್ತಿ ಮಾರ್ಗದ ದಂತಕಥೆಗಳಲ್ಲ. ಜ್ಞಾನ ಮಾರ್ಗ ಕಿ ಬಾತೆ ಸಿರ್ಫ್ ಏಕ್ ಹಿ ಬಾಪ್ ಸಮಜಾತೆ. ಜ್ಞಾನ ಮಾರ್ಗದ ವಿಚಾರಗಳನ್ನು ಕೇವಲ ಒಬ್ಬರೇ ತಂದೆ ಬಂದು ಏನು ಮಾಡ್ತಾ ಇದ್ದಾರೆ, ತಿಳಿಸ್ಕೊಡ್ತಾ ಇದ್ದಾರೆ. ಪಹಲೆ ಪಹಲೆ ಸಮಜಾನೆ ವಾಲಾ ಬಿ ಬೇಹದ್ ಕಾ ಬಾಬಾ ನಿರಾಕಾರ ಹಿ ಹೇ. ಮೊಟ್ಟ ಮೊದಲು ತಿಳಿಸುವಂಥವ್ರು ನಿರಾಕಾರ ತಂದೆನೇ ಆಗಿದ್ದಾರೆ. ನಿರಾಕಾರ ತಂದೆನೇ ಬಂದ್ಬಿಟ್ಟು ಏನು ಮಾಡ್ತಾ ಇದ್ದಾರೆ, ಈ ಸಮಯದಲ್ಲಿ ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. ಉನ್ಕೆ ಲಿಯೆ ಪೂರಿ ರೀತಿ ಕೊಯ್ ಸಮಜ್ ನಹಿ ಸಕ್ತೆ ಹೈ. ಅಂದರೆ ಶಿವಬಾಬಾವನ್ನ ಪೂರ್ತಿ ಎಲ್ಲರೂ ಕೂಡ ತಿಳ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂತಾರೆ. ಎಲ್ಲರೂ ಕೂಡ ಒಂದೇ ಥರ ತಿಳ್ಕೊಳ್ಳೋಕ್ಕೂ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ತಿಳ್ಕೋಬೇಕಾದ್ರೂ ಕೂಡ ಏನು ಬೇಕೋ, ಜ್ಞಾನ ಬೇಕು. ಕೇತೆ ಹೇ ವಾತೋ ಸರ್ವ್ಯಾಪಿ. ಗೊತ್ತಿಲ್ಲದೆ ಇರೋದ್ರಿಂದ ಏನು ಹೇಳ್ಬಿಡ್ತಾರೆ, ಭಗವಂತ ಎಲ್ಲ ಕಡೆಯಲ್ಲಿದ್ದಾನೆ ಅಂತ ಹೇಳ್ಬಿಡ್ತಾರೆ.
ಕೋಯಿ ರೈಟ್ ನೈ, ಇದೇನು ಸರಿನಾ? ಎಲ್ಲ ಕಣಕಣದಲ್ಲಿ ಇರ್ಲಿಕ್ಕಾಗತ್ತಾ ಭಗವಂತ? ಇಲ್ಲ. ಬಾಬಾ ಕೋ ಪುಕಾರ್ತೆ ಬಹುತ್ ಪ್ಯಾರ್ ಸೆ ಬುಲಾ, ತಂದೆಯನ್ನು ಭಾಳ ಪ್ರೀತಿಯಿಂದ ಆಹ್ವಾನ ಮಾಡ್ತಾ ಇದ್ದಾರೆ, ಕರೀತಾ ಇದ್ದಾರೆ. ಅಬ್ ಆಪರ್ ವಾರಿ ಜಾಯಿಂಗೆ, ನೀವು ಯಾವಾಗ ಬರ್ತೀರೋ ಅವಾಗ ನಾವು ನಿಮಗೆ ಅರ್ಪಣೆ ಆಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತೀರಾ. ಮೇರಾ ತೋ ಆಪ್ ದೂಸ್ರಾನ ಕೋಯಿ, ಏನು ಹೇಳ್ತಾರೆ? ಭಗವಂತ ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಯಾರೋ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ. ತೋ ಜರೂರ್ ಉನ್ಕೋ ಯಾದ್ ಕರ್ನಾ ಪಡೆ, ಅವಶ್ಯಕವಾಗಿ ಭಗವಂತನೇನು ಮಾಡಬೇಕಾಗತ್ತೆ? ನೆನಪು ಮಾಡಬೇಕಾಗತ್ತೆ. ವ ಖುದ್ ಬಿ ಕೇತೆ ಬಚ್ಚೆ ಆತ್ಮ ಒಂದ್ಸೈ ಬಾತ್ ಕರ್ತೆ, ಅವರು ಖುದ್ದು ಕೂಡ ಹೇಳ್ತಾರೆ, ಆತ್ಮಗಳ ಜೊತೆಯಲ್ಲಿ ಮಾತನಾಡ್ತಾರೆ. ಇನ್ಕೋ ರೂಹಾನಿ ನಾಲೆಡ್ಜ್ ಕಹಾ ಜಾತಾ ಹೈ, ಇದಕ್ಕೆ ಎಂಥ ಜ್ಞಾನ ಅಂತ ಹೇಳಲಾಗುತ್ತೆ? ಆತ್ಮಿಕ ಜ್ಞಾನ. ಗಾಯಾ ಬಿ ಜಾತಾ ಹೈ ಆತ್ಮ और ಪರಮಾತ್ಮ ಅಲ್ಲಗ್ ರಹೆ ಬಹುಕಾಲ್, ಆತ್ಮಗಳು ಪರಮಾತ್ಮ ತುಂಬ ಸಮಯದಿಂದ ಬೇರೆ ಆಗೋಗ್ಬಿಟ್ಟಿದ್ವಿ. 5000 ವರ್ಷ ಆಗೋಯ್ತು ನಾವು ಪ್ರಪಂಚಕ್ಕೆ ಬಂದು, ಭಗವಂತನಿಂದ ದೂರ ಆಗಿ. ಈಗ ಅವ್ರು ಸಿಕ್ಕಿದ್ದಾರೆ. ಹಿಸಾಬ್ ಬತ, ಇದನ್ನು ಕೂಡ ಲೆಕ್ಕ ಶಿವಬಾಬಾ ಎಲ್ಲ ಹೇಳ್ಕೊಟ್ಟಿದ್ದಾರೆ. बहुत काल से तुम आत्माएं अलग रहती हो, जो भी फिर इस समय ಬಾಬಾ के पास आई हो. ತುಂಬ ಸಮಯದಿಂದ ನೀವು ಬೇರೆ ಆಗೋಗ್ಬಿಟ್ಟಿದ್ದವರು ಈಗ ಮತ್ತೆ ಆ ತಂದೆ ಹತ್ರಕ್ಕೆ ಬಂದಿದ್ದೀರಿ. ಫಿರ್ ಸೆ ಅಪ್ನಾ ರಾಜಯೋಗ ಸೀಖನೆ, ಏನಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಿ? ಪುನಃ ನೀವು ಇಲ್ಲಿ ರಾಜಯೋಗವನ್ನು ಕಲಿಯೋಕ್ಕೋಸ್ಕರ ಬಂದಿದ್ದೀರಿ ಅಂತ ಬಾಬಾ ಹೇಳ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ, ಫಿರ್ ಬಿ ಅಪ್ನಾ ರಾಜಯೋಗ ಸಿಖಾನೆ ಸೀಖನೆ ಟೀಚರ್ ಸರ್ವೆಂಟ್ ಹೈನಾ, ಅಂದರೆ ಈಗ ನೀವು ತಂದೆ ಹತ್ರಕ್ಕೆ ಬಂದಿದ್ದೀರಿ ರಾಜಯೋಗವನ್ನು ಕಲೀಲಿಕ್ಕೆ. ತಂದೆ ಟೀಚರು ಮತ್ತು ಸರ್ವೆಂಟ್ ಆಗಿದ್ದಾರೆ. ಟೀಚರ್ ಹಮೇಶಾ ಒಬಿಡಿಯೆಂಟ್ ಸರ್ವೆಂಟ್, ಮಕ್ಕಳಿಗೆ ಪಾಠ ಕಲಿಸ್ಲಿಕ್ಕೋಸ್ಕರ ಅವರು ಸೇವೆ ಮಾಡಬೇಕಾಗುತ್ತಲ್ವ ಒಬಿಡಿಯೆಂಟ್ ಆಗಿ. ತೋ ಬಾಬಾ ಬಿ ಕೇತೆ ಹಮ್ ತೋ ಸಬ್ ಬಚ್ಚೋಂ ಕಾ ಸರ್ವೆಂಟ್. ಶಿವಬಾಬಾನು ಹೇಳ್ತಾರೆ, ನಾನು ನಿಮ್ಮ ಮಕ್ಕಳಿಗೆಲ್ಲ ಸೇವೆ ಮಾಡೋಕ್ಕೋಸ್ಕರ ಬಂದಿದ್ದೀನಿ, ನಾನು ನಿಮ್ಮ ಸೇವಕನಾಗಿದ್ದೀನಿ ಅಂತ. ಎಷ್ಟು ದೊಡ್ಡ ಅಥಾರಿಟಿ ನೋಡಿ, ಎಷ್ಟು ನಿರಂಕಾರಿಯಾಗಿ ಹೇಳ್ತಾರೆ. ತುಮ್ ಜಿतना ಉಜ್ಜತ್ ಸೇ ಬುಲಾತೆ ಹೋ ಪತಿತ್ ಪಾವನ ಆಕರ್ ಹಮ್ಕೋ ಪಾವನ್ ಬನವೋ, ನೀವು ಎಷ್ಟೊಂದು ಪ್ರೀತಿಯಿಂದ ಗೌರವದಿಂದ ನನ್ನನ್ನು ಕರೆದಿದ್ದೀರಿ ಲೋಕಕ್ಕೆ. ಪತಿತ ಪಾವನ, ಬಂದು ನಮ್ಮನ್ನು ಪಾವನ ಮಾಡು. ಸಬ್ ಹೇ ಭಕ್ತಿಯ, ನೀವೆಲ್ಲರೂ ಕೂಡ ಭಕ್ತರಾಗಿದ್ದೀರಿ. ಕೇತೆ ಹೇ ಭಗವಾನ್ ಆವೋ ಹಮ್ಕೋ ಫಿರ್ಸೆ ಪಾವನ್ ಬನಾವೋ, ಭಗವಂತ ಬಾ ನಮಗೆ ಮತ್ತೆ ನಮ್ಮನ್ನು ಪಾವನ ಮಾಡು ಅಂತ ಹೇಳ್ಬಿಟ್ಟು ಕರೆದಿದ್ದೀರಿ. ಪಾವನ್ ದುನಿಯಾ ಸ್ವರ್ಗೋ ಪತಿ ದುನಿಯಾ ನರಕೋ ಕಹ ಜಾತ, ಪಾವನ ಪ್ರಪಂಚ ಅಂತ ಹೇಳೋದು ಸ್ವರ್ಗಕ್ಕೆ, ಪತಿತ ಪ್ರಪಂಚ ಅಂತ ಹೇಳೋದು ನರಕಕ್ಕೆ. ಎ ಸಬ್ ಸಮಜ್ನೆ ಕಿ ಬಾತ್, ಇವೆಲ್ಲವೂ ಕೂಡ ತಿಳ್ಕೊಳ್ತಕ್ಕಂಥ ವಿಚಾರಗಳು ಆಗಿದೆ. ಯಹ ನಾಲೆಡ್ಜ್ ಅಥವಾ ಗಾಡ್ ಫಾದರ್ಲಿ ಯೂನಿವರ್ಸಿಟಿ ಹೇ, ಈ ಜ್ಞಾನ ಏನಾಗಿದೆ? ಗಾಡ್ ಫಾದರ್ಲಿ ಯೂನಿವರ್ಸಿಟಿ ಆಗಿದೆ. ಇನ್ಕಿ ಏಮ್ ಆಬ್ಜೆಕ್ಟ್ ತೋ ಹೇ ಮನುಷ್ಯ ಸೇ ದೇವತಾ ಬನನ, ಇದರ ಗುರಿ ಉದ್ದೇಶ ಆಗಿದೆ ಮಾನವರಿಂದ ದೇವಮಾನವರು ಆಗುವಂಥದ್ದು. ಬಚ್ಚೆ ನಿಶ್ಚಯ ಕರ್ತೆ ಹೇ ಹಮ್ಕೋ ಯಾ ಬನ್ನ ಹೇ, ಮಕ್ಕಳು ಕೂಡ ನಿಶ್ಚಯ ಮಾಡ್ಕೊತೀರಾ, ಬಾಬಾ ನಮಗೆ ಈ ರೀತಿ ನಾವು ಆಗಬೇಕಾಗಿದೆ. ಕಿಸ್ಕೋ ನಿಶ್ಚಯ ಹಿ ನಹಿ ಹೋಗಾ ತೋ ಸ್ಕೂಲ್ ಮೇ ಬೈಟೆಂಗೆ ಕ್ಯಾ, ಈಗ ಕೆಲವ್ರು ನಿಶ್ಚಯ ಅನ್ನೋದು ಇರಲ್ಲ, ಅವ್ರು ಸ್ಕೂಲ್ನಲ್ಲಿ ಬಂದು ಕೂತ್ಕೊತಾರ ಈ ಕ್ಲಾಸಲ್ಲೇ? ಇಲ್ಲ. ಏಮ್ ಆಬ್ಜೆಕ್ಟ್ ತೋ ಬುದ್ಧಿ ಮೇ ಹೇ ಹಮ್ ಬ್ಯಾರಿಸ್ಟರ್ ವ ಡಾಕ್ಟರ್ ಬನೆಂಗೆ ತೋ ಪಡೆಂಗೆನಾ, ಗುರಿ ಉದ್ದೇಶ ಇರುತ್ತೆ. ಓದೋ ಅಂಥ ಮಕ್ಕಳಿಗೆ ಡಾಕ್ಟ್ರು ಇಂಜಿನಿಯರ್ ಆಗ್ತೀವಿ ಅಂತ ಇರುತ್ತಲ್ಲ, ಅವ್ರು ಓದ್ತಾರಲ್ಲ, ಹೋಗ್ಬಿಟ್ಟು ನಿಶ್ಚಯ ನಹಿ ಹೋಂಗಾ ತೋ ಜಾಯಿಂಗೆ ನಹಿ, ಸ್ಕೂಲ್ಗೂ ಕೂಡ ನಿಶ್ಚಯ ಇಲ್ಲ ಅಂದರೆ ಹೋಗೋದಿಲ್ಲ. ಯಾರು ಕಾನ್ಫಿಡೆನ್ಸ್ ಇರುತ್ತೆ ಅವರೇ ಹೋಗ್ತಾರೆ. ಹಂಗೆ ಇಲ್ಲಿ ಕಾನ್ಫಿಡೆನ್ಸ್ ಇರೋರೆ ಈ ಕ್ಲಾಸಿಗೆ ಬರ್ತಾರೆ. ತುಮಾರೆ ನಿಶ್ಚಯ ಹೇ ಕಿ ಹಮ್ ಮನುಷ್ಯ ಸೇ ದೇವತಾ ನರಸೆ ನಾರಾಯಣ ಬಂತೆ, ಇಲ್ಲಿ ನಿಮಗೆ ನಿಶ್ಚಯ ಇದೆ ನಾವು ಮಾನವರಿಂದ ದೇವಮಾನವರಾಗ್ತೀವಿ, ನರನಿಂದ ನಾರಾಯಣ ಆಗ್ತೀವಿ. ಸಚ್ಚಿ ಸುಚ್ಚಿ ಸತ್ಯನಾರಾಯಣ ಕಿ ಸತ್ಯ ಕಥಾ ಹೇ, ಇದು ಸತ್ಯನಾರಾಯಣ ಕಥೆ ಆಗಿದೆ, ಅಮರ ಕಥೆ ಆಗಿದೆ. ವಾಸ್ತವ ಮೇ ಪಢಾಯಿ ಹೇ ಇಸ್ಮೇ ಇನ್ಕೋ ಕಥಾ ಕ್ಯೂ ಕೇತೆ, ಇದನ್ನು ಎಜುಕೇಷನ್ ಅಂತ ಹೇಳ್ಬೋದು. ಇದಕ್ಕೆ ಸ್ಟೋರಿ ಅಂತ ಯಾಕೆ ಹೇಳಲಾಗುತ್ತೆ? ಕ್ಯೋಂಕಿ 5000 ವರ್ಷ ಪಹಲೆ ಬಿ ಸುನಾತ, ನೋಡಿ 5000 ವರ್ಷಗಳ ಹಿಂದೇನು ಕೂಡ ಈ ಜ್ಞಾನನ ನೀವು ಕೇಳಿದ್ರೆ ಅದರಿಂದ ಇದು ಸ್ಟೋರಿ ಕೂಡ ಆಗಿದೆ, ಇದು ಎಜುಕೇಷನ್ ಕೂಡ ಆಗಿದೆ ಅಂತ. ಪಾಸ್ಟ್ ಹೋಗೈ ಅಂದರೆ ಕಳೆದೋಗಿರೋ ವಿಚಾರಗಳನ್ನು ಹೇಳ್ತಾ ಇರೋದ್ರಿಂದ ಇದೊಂದು ಸ್ಟೋರಿ ರೂಪದಲ್ಲೂ ಕೂಡ ಇದೆ. ಪಾಸ್ಟ್ ಕೋ ಕಥಾ ಕಹಾ ಜಾತಾ ಹೇ ಯಹ ಹೇ ನರಸೆ ನಾರಾಯಣ ಬನ್ನೆ ಕಿ ಶಿಕ್ಷಾ, ಇದು ನರನಿಂದ ನಾರಾಯಣ ಆಗುವಂಥ ಒಂದು ಶಿಕ್ಷಣ ಕೂಡ ಆಗಿದೆ, ಇದು ಕಥೆನೂ ಆಗಿದೆ. ಬಚ್ಚೆ ದಿಲ್ ಸೆ ಸಮಸ್ತೆ ಹೇ ನೈ ದುನಿಯಾ ಮೇ ದೇವತಾಯೇ ಪುರಾಣಿ ದುನಿಯಾ ಮೇ ಮನುಷ್ಯರತೆ, ಮಕ್ಕಳು ಹೃದಯಪೂರ್ವಕವಾಗಿ ಹೊಸ ಪ್ರಪಂಚದಲ್ಲಿ ದೇವತೆಗಳಿದ್ದರೂ ಹಳೆಯ ಪ್ರಪಂಚದಲ್ಲಿ ಮನುಷ್ಯರಿದ್ದಾರೆ ಅನ್ನೋದನ್ನು ತಿಳ್ಕೊಂಡಿದ್ದೀರಿ. ದೇವತಾ ಹೇ ಜೋ ಹೇ ಗುಣ ಹೇ ವ ಮನುಷ್ಯ ಮೇ ನಹಿ ಹೇ, ದೇವಾನ್ ದೇವತೆಗಳಲ್ಲಿ ಒಳ್ಳೆ ಒಳ್ಳೆ ಗುಣಗಳಿತ್ತು, ದೇವತಾ ಗುಣಗಳಿತ್ತು, ಮನುಷ್ಯರಲ್ಲಿ ಆ ಗುಣಗಳು ಇವತ್ತು ಇಲ್ಲ.
इसलिए उनको देवता कहा जाता है. ಅದರಿಂದ ಅವ್ರಿಗೆ ಏನಂತ ಹೇಳಲಾಗುತ್ತೆ, ದೇವತೆಗಳು ಅಂತ ಹೇಳಲಾಗುತ್ತೆ. ಮನುಷ್ಯ ದೇವತಾओं ಆಗೆ ನಮನ್ करते हैं. ಜನರು ಹೋಗ್ಬಿಟ್ಟು ಮನುಷ್ಯರ ಹತ್ರ ಏನು ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. आप सर्वगुण संपन्न हो तो फिर अपने को कहते हैं हम पापी नीच. ದೇವಾನ್ ದೇವತೆಗಳ ಎದುರುಗಡೆ ಹೋಗ್ಬಿಟ್ಟು ಏನು ಹೇಳ್ತಾರೆ, ದೇವಾನ್ ದೇವತೆಗಳಿಗೆ ನೀವು ಪಾವನರು, ನೀವು ಶ್ರೇಷ್ಠರು, ನೀವು ಪವಿತ್ರರು, ನೀವು ಪೂಜ್ಯರು ಅಂತ ಹೇಳ್ಬಿಟ್ಟು ದೀರ್ಘ ನಮಸ್ಕಾರ ಮಾಡ್ತಾರೆ. ಮತ್ತು ಅವ್ರಿಗವ್ರು ಏನು ಹೇಳ್ಕೊತಾರೆ, ಹಿಂಗೆ ಕೆನ್ನೆಗೆ ಹೊಡ್ಕೊಂಡು ಏನು ಹೇಳ್ತಾರೆ, ನಾವು ಪತಿತರು ನೀಚರು ಅಂತ ಹೇಳ್ತಾರೆ. ಮನುಷ್ಯ ಹೀ ಕೇತೇನ, ಇದು ಮನುಷ್ಯ ಹೇಳ್ತಾರಲ್ವ. ದೇವತಾಂಕೋ ತೋ ನಹಿ ಕಹೆಂಗೆ, ದೇವತೆಗಳಂತೂ ಹೇಳೋದಿಲ್ಲ ಈ ಮಾತನ್ನು. ದೇವತಾಯೇ ಹೇ ಸತ್ಯುಗ ಮೇ ಸಂಪೂರ್ಣ, ಕಲಿಯುಗ ಮೇ ಹೇ ಹೋ ನ ಸಕೆ. ದೇವತೆಗಳು ಸಂಪೂರ್ಣರು ಇರ್ತಾರೆ, ಸತ್ಯುಗದಲ್ಲಿ ಇರ್ತಾರೆ, ಕಲಿಯುಗದಲ್ಲಿ ದೇವತೆಗಳಿಲ್ಲ. ಪರಂತು ಆಜ್ ಕಲ್ ತೋ ಸಬ್ಕೋ ಶ್ರೀ ಶ್ರೀ ಕ್ಯಾದೆ. ಜನಕ್ಕೆ ಪರಿಚಯ ಸರಿಯಾಗಿ ಗೊತ್ತಿಲ್ಲದೆ ಇರೋದ್ರಿಂದ ಎಲ್ಲ ಹೆಸರು ಜೊತೆಯಲ್ಲಿ ಏನು ಬರೆದು ಬಿಡ್ತಾರೆ, ಶ್ರೀ ಶ್ರೀ ಅಂತ ಬರೆದು ಬಿಡ್ತಾರೆ. ಶ್ರೀಮನ ಶ್ರೇಷ್ಠ ಸರ್ವ ಶ್ರೇಷ್ಠ ತೋ ಭಗವಾನ್ ಕಿ ಬನಾ ಸಕ್ತೆ ಹೇ. ಶ್ರೇಯ ಅಂದರೆ ಶ್ರೇಷ್ಠರು, ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡೋವಂಥವ್ರು ಯಾರೋ ಭಗವಂತನೇ ಮಾಡಲಿಕ್ಕೆ ಸಾಧ್ಯ. ಶ್ರೇಷ್ಠ ದೇವತಾ ಸತ್ಯುಗ ಮೇತೆ, ಶ್ರೇಷ್ಠಾತಿ ಶ್ರೇಷ್ಠ ದೇವತೆಗಳು ಎಲ್ಲಿದ್ರು, ಸತ್ಯುಗದಲ್ಲಿದ್ರು. ಈ ಸಮಯ ಕೋಯಿ ಮನುಷ್ಯ ಶ್ರೇಷ್ಠ ಹೈ ನಹಿ, ಈ ಸಮಯದಲ್ಲಿ ಯಾವುದೇ ಮನುಷ್ಯರು ಶ್ರೇಷ್ಠರು ಇಲ್ಲ. तुम बच्चे अभी बेहद का संन्यास करते हो, तुम जानते हो यह पुरानी दुनिया खत्म होने वाली है. ನೀವೀಗ ಏನು ಮಾಡ್ತಾ ಇದ್ದೀರಿ, ಬೇಹದ್ದಿನ ತ್ಯಾಗವನ್ನು ಮಾಡ್ತಾ ಇದ್ದೀರಿ. ನೀವು ತಿಳ್ಕೊಂಡಿದ್ದೀರಿ ಹಳೆಯ ಪ್ರಪಂಚ ಸಮಾಪ್ತಿ ಆಗಲಿದೆ ಅಂತ, ಈ ಪ್ರಪಂಚದ ಮೇಲೆ ವ್ಯಾಮೋಹಗಳನ್ನು ತೆಗೀತಾ ಇದ್ದೀರಿ. ಇಸ್ಲಿ ಇನ್ನು ಸಬ್ಸೆ ವೈರಾಗ್ಯ, ಈ ಹಳೆ ಪ್ರಪಂಚದ ಮೇಲೆ ನಿಮ್ಗೇನು ಬಂದಿದೆ, ವೈರಾಗ್ಯ, ತಿರಸ್ಕಾರ ಬಂದಿದೆ. ವಹೇ ಹಠಯೋಗಿ ಸನ್ಯಾಸಿ, ಅವರೆಲ್ಲ ಇದ್ದವರು ಹಠಯೋಗಿಗಳು, ಸಾಧು ಸಂತರಿದ್ರು. ಗರ್ಬಾರ್ ಚೋಡ್ ನಿಕ್ಲೆ ಫಿರ್ ಆಕರ್ ಮೆಹಲೋ ಮೇ ಬೈಟೆ ಹೇ. ಮೊದಲ ಕಾಲಕ್ಕೆ ಭಕ್ತಿ ಮಾರ್ಗ ಪ್ರಾರಂಭ ಆದಾಗ ಸಾಧು ಸಂತರೇನು ಉಟ್ಕೊಂಡ್ರೋ ಅವರೆಲ್ಲನೂ ಕೂಡ ಮನೆ ಮಠ ಬಿಟ್ಟು ಕಾಡುಗಳಲ್ಲೆಲ್ಲೋ ಗುಡಿಸಲು ಅದು ಇದು ಹಾಕ್ಕೊಂಡು ಇರ್ತಾಯಿದ್ರು. ಈಗೇನಾಗಿ ಹೋಗ್ಬಿಟ್ಟಿದೆ, ಮಹಲ್ಗಳು ಕಟ್ಕೊಂಡು ಒಳ್ಳೊಳ್ಳೆ ಪ್ಯಾಲೇಸ್ಗಳಲ್ಲಿದ್ದಾರೆ. ನಹಿ ತೋ ಕುಟಿಯೋಂ ಪರ್ ಕೊಯ್ ಖರ್ಚು ತೋಡಿ ಲಗ್ತಾ ತಾ ಕುಚ್ ಭಿ ನಹಿ. ಅವರು ಕುಟೀರಗಳಲ್ಲಿ ವಾಸ ಮಾಡ್ತಾಯಿದ್ರು. ಹಿಂದಿನ ಕಾಲದಲ್ಲಿ, ಪ್ರಾಚೀನ ಕಾಲ ಒಳ್ಳೆ ಸತೋಪ್ರಧಾನ ಸನ್ಯಾಸಿಗಳಿದ್ರು, ಅವರು ಕುಟೀರಗಳಲ್ಲಿ ಇರ್ತಿದ್ರು. ಖರ್ಚು ವೆಚ್ಚ ಇರಲಿಲ್ಲ, ಏನೋ ಗೆಡ್ಡೆ ಗೆಣಸು ಅದು ಇದು ತಿಂದ್ಕೊಂಡು ಕಾಡುಗಳಲ್ಲೇ ಬದುಕ್ತಾಯಿದ್ರು. ಖರ್ಚೇನೂ ಇರಲಿಲ್ಲ. ಏಕಾಂತ ಕೇಳಿಯೇ ಕುಟಿಯಾ ಮೇ ಬೈಟ್ನಾ ಹೋತಾ. ಏಕಾಂತವಾದಂಥ ಪ್ಲೇಸ್ಗಳನ್ನು ಹುಡ್ಕೊಂಡೋಗಿ ಕುಟೀರಗಳಲ್ಲಿ ಹೋಗಿ ಕೂತ್ಕೊತಾ ಇದ್ರು. ನಾಕಿ ಮೆಹಲೋಮೆ, ಅವರು ಮನೆಗಳಲ್ಲಿ ಹೋಗಿ ಅವರು ಕೂತ್ಕೊತಾ ಇರಲಿಲ್ಲ. ಬಾಬಾ ಬಿ ಕುಟಿಯ ಬನಿವಿ, ಬಾಬಾರವರು ಅಂದರೆ ಬ್ರಹ್ಮ ಬಾಬಾ ಅವರು ಇದ್ದಾಗಲೂ ಕೂಡ ಮಧುಬನದಲ್ಲಿ ಒಂದು ಕುಟೀರ ಮಾಡಿಕೊಂಡು ಇರ್ತಾಯಿದ್ರು. ಕುಟಿಯ ಮೇತೋ ಸಬ್ ಸುಖ ಹೇ, ಆ ಕುಟೀರಗಳಲ್ಲಿ ತುಂಬ ಸುಖವಾಗಿದ್ರು. ಅಭಿ ತುಂಬ ಬಚ್ಚೋಂಕು ಪುರುಷಾರ್ಥ ಮನುಷ್ಯ ಸೇ ದೇವತಾ ಬನನಾ ಹೇ. ಈಗ ತಾವು ಏನು ಮಾಡಬೇಕಾಗಿದೆ, ಚೆನ್ನಾಗಿ ಪುರುಷಾರ್ಥ ಮಾಡಿ ಮನುಷ್ಯರಿಂದ ಏನಾಗಬೇಕಾಗಿದೆ, ದೇವತೆಗಳಾಗಬೇಕಾಗಿದೆ. तुम जानते हो ड्रामा में जो कुछ पास्ट हो गया वह फिर से एक्यूरेट रिपीट होगा. ನೀವು ಕೂಡ ತಿಳ್ಕೊಂಡಿದ್ದೀರಿ ಈ ನಾಟಕದಲ್ಲಿ ಏನೆಲ್ಲ ಕಳೆದೋಗ್ಬಿಟ್ಟಿದೆಯೋ ಅದೆಲ್ಲ ಪುನಃ ಏನಾಗುತ್ತೆ, ರಿಪೀಟ್ ಆಗುತ್ತೆ. ಇಸ್ಲಿಯೇ ಕಿಸ್ಕೋ ಬಿ ಐಸಾ ರಾಯ್ ನಹಿ ದೇನಿ. ಅದರಿಂದ ಈ ರೀತಿ ನೀವು ಯಾರಿಗೂ ಹೇಳಕ್ಕೆ ಹೋಗಬೇಡಿ, ನೀವು ಭಕ್ತಿ ಬಿಟ್ಬಿಟ್ರಿ ಅಂತ ಯಾರಿಗೂ ಹೇಳಕ್ಕೆ ಹೋಗಬೇಡಿ. ಯಾರಿಗೆ ಜ್ಞಾನ ಬುದ್ಧಿನಲ್ಲಿ ಚೆನ್ನಾಗಿ ಸ್ಪಷ್ಟವಾಗಿ ಅರ್ಥ ಆಗೋಗುತ್ತೋ ಅವ್ರು ಜ್ಞಾನ ಮಾರ್ಗಕ್ಕೆ ಬರ್ತಾ ಇರ್ತಾರೆ. ಭಕ್ತಿ ಮಾಡೋರು ಮಾಡ್ತಾ ಇರಲಿ. जब ज्ञान बुद्धि में आ जाएगा समझेंगे हम आत्मा है, अब हमको बेहद का बाबा से वर्षा लेना है. तो बेहद का बाबा की जब पहचान लेती है तो हद की बातें स्वतः खत्म हो जाता है. ಯಾವಾಗ ಅವರು ನಾನೊಂದು ಆತ್ಮ ಅಂತ ತಿಳ್ಕೊಂಡು ಬಿಡ್ತಾರೆ, ಬೇಹದ್ದಿನ ತಂದೆನ ಅರ್ಥ ಮಾಡ್ಕೊಂಡು ಬಿಡ್ತಾರೆ, ಬೇಹದ್ದಿನ ಆಸ್ತಿನ ಅರ್ಥ ಮಾಡ್ಕೊಂಡು ಬಿಡ್ತಾರೆ, ಹದ್ದಿನ ಮಾತುಗಳು ಆಟೋಮೆಟಿಕ್ಕಾಗಿ ಅವ್ರಿಗೆ ಬಿಟ್ಟೋಗುತ್ತೆ. ನೀವೇನು ಪ್ರಯತ್ನ ಮಾಡಬೇಡ್ರಿ ಅಂತ ಬಾಬಾ कहते गृहस्थ व्यवहार में रहते सिर्फ बुद्धि का योग बाबा से लगाना है. ಗೃಹಸ್ಥ ಜೀವನದಲ್ಲಿರ್ತಾ ಬುದ್ಧಿಯೋಗವನ್ನು ಒಬ್ಬ ತಂದೆ ಜೊತೆಯಲ್ಲಿ ನೀವು ಜೋಡಿಸ್ಬೇಕು. ಶರೀರ ನಿರ್ವಾಹಕ್ಕೆ लिए कर्म भी करना है. ಹೊಟ್ಟೆಪಾಡಿಗೋಸ್ಕರ ನೀವು ಜೀವನ ನಿರ್ವಹಣೆಗೆ ಕೆಲಸಗಳನ್ನು ಮಾಡಿ. जैसे भक्ति में भी कोई बहुत नौदा भक्ति करते नियम से रोज़ जाकर दर्शन भी करते हैं. ಭಕ್ತಿ ಮಾರ್ಗದಲ್ಲಿ ಕೆಲವರು ತುಂಬ ಚೆನ್ನಾಗಿ ಭಕ್ತಿನೂ ಮಾಡ್ತಾರೆ, ನಿಷ್ಠೆಯಿಂದನೂ ಕೂಡ ಪೂಜೆ ಪುನಸ್ಕಾರನೂ ಮಾಡ್ತಾರೆ, ದರ್ಶನಕ್ಕೋಸ್ಕರನೂ ಹೋಗ್ತಾರೆ. ದೇಹದಾರಿಯೋಂಕೆ ಪಾಸ್ ಜಾನ ಯೆ ಸಬ್ ಜಿಸ್ಮಾನಿ ಯಾತ್ರಾ ಹೈ. ದೇಹದಾರಿಗಳ ಹತ್ರ ಹೋಗುವಂಥದ್ದು ಶಾರೀರಿಕವಾಗಿರ್ತಕ್ಕಂಥ ಇದು ಯಾತ್ರೆ ಆಗಿದೆ. ಭಕ್ತಿ ಮೇ ಕಿತ್ತನೆ ಧಕ್ಕೆ ಕಾಣ ಪಡ್ತಾರೆ.
ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಕಷ್ಟಪಡಬೇಕಾಗತ್ತೆ ಜನರು. ಯಹ ಕುಚ್ ಬಿ ಧಕ್ಕ ನಹಿ ಕಾರ, ಇಲ್ಲೇನು ನೀವು ಕಷ್ಟಪಡುವಂಥ ಅವಶ್ಯಕತೆ ಇಲ್ಲ. ಆತೆ ಹೇ ಸಮಜ್ನೆ ಕೆ ಲಿಯೇ ಬಿಠಾಯ ಜಾತ. ಇಲ್ಲಿಗೆ ಬರ್ತೀರಾ ನೀವು ತಿಳ್ಕೊಳ್ಳೋಕ್ಕೋಸ್ಕರ, ಇಲ್ಲಿ ಕೂಡಿಸ್ಬೇಕಾಗತ್ತೆ. ಬಾಕಿ ಯಾದ ಕೆ ಲಿಯೇ ಕೋಯಿ ಜಗ ಬೈಟ್ ನಹಿ ಜಾನ. ನೀವು ನೆನಪು ಮಾಡಬೇಕು ಅಂತ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಮಾಡೋಗತ್ತೇ ಇಲ್ಲ. ಎಲ್ಲಿದ್ರೂ ನೀವು ನೆನಪು ಮಾಡ್ತಾ ಇರ್ಬೋದು ಅಂತ. ಇವಾಗ ಎಕ್ಸಾಂಪಲ್ಗೆ ನೀವೆಲ್ಲೋ ಒಂದು ಊರಿನಲ್ಲಿ ಹೋಗಿರ್ತೀರ, ನಿಮ್ಮ ಮನೆಯಲ್ಲಿರೋರು ನೆನಪು ಮಾಡ್ಕೊಳ್ಳಲ್ವಾ? ಹಾಗೆ ಶಿವಬಾಬನು ನೆನೆಸ್ಕೊಳ್ರಿ. ನೀವೆಲ್ಲೇ ಓಡಾಡ್ತಾ ಇದ್ರು ಪರಮಾತ್ಮ ನೆನೆಸ್ಕೊಂಡು ಕೆಲಸ ಮಾಡ್ಬೋದಲ್ಲ. ಇದು ಕರ್ಮಯೋಗ ಆಗಿದೆ. भक्ति मार्ग में कोई कृष्ण का भक्ति होता है तो ऐसा नहीं चलते फिरते कृष्ण याद नहीं कर सकते, इसलिए जो पढ़े लिखे मनुष्य होते हैं कहते कृष्ण का चित्र घर में रख सकते हैं, फिर मंदिर में क्यों जाते हो? ಈಗ ನೋಡಿ, ಭಕ್ತಿ ಮಾರ್ಗದವರು ಕೃಷ್ಣನ ಭಕ್ತಿ ಮಾಡ್ತಿರ್ತಾರೆ. ಈ ರೀತಿ ಅವ್ರು ಹೇಳೋದಿಲ್ಲ, ನಡೀತಾ ಓಡಾಡ್ತಾ ಕೃಷ್ಣನ ನೆನೆಸೋಕ್ಕಾಗಲ್ಲ ಅಂತ ಏನಿಲ್ಲ. ಅವ್ರು ನೆನೆಸ್ತಾನೂ ಇರ್ತಾರೆ, ಚೆನ್ನಾಗಿ ವಿದ್ಯಾವಂತರು ಇರ್ತಾರೆ, ಮನೆಯಲ್ಲೂ ಕೂಡ ಕೃಷ್ಣನ ಚಿತ್ರ ಇಟ್ಕೊಂಡು ಹೇಳ್ತಾರಲ್ಲ, ನೀವು ಇಲ್ಲೇ ಧ್ಯಾನ ಮಾಡ್ಬೋದು, ಮತ್ತೆ ಅಲ್ಲೇ ಯಾಕೋ ಕಷ್ಟಪಡ್ತೀರಾ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ವಾ. तो कृष्ण का चित्र की पूजा तुम कहाँ भी करो, ಎಲ್ಲಿ ಬೇಕಾದರೂ ಕೃಷ್ಣನ ಪೂಜೆ ನೀವು ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾರಲ್ವಾ. ಹಾಗೆ ನೀವು ಎಲ್ಲೇ ಇದ್ರೂ ಶಿವ ತಂದೆನ ಜ್ಯೋತಿ ರೂಪದಲ್ಲಿ ಏನು ಮಾಡ್ತಾ ಇರಿ, ನೆನೆಸ್ಕೊತಾರೆ. ಕರ್ಮಯೋಗ ಇದು, ಕರ್ಮ ಸನ್ಯಾಸ ಯೋಗ ಅಲ್ಲ ಇದು. ಕರ್ಮಯೋಗ ಗೃಹಸ್ಥದಲ್ಲಿದ್ದು ಸರಳವಾಗಿ ಎಲ್ಲರೂ ಅಭ್ಯಾಸ ಮಾಡಬಹುದಾದಂಥ ಒಂದು ಯೋಗ. ಅಚ್ಚ ಚಿತ್ರ ನಾರಕೋ ಯಾದ ಕರ್ತೆ ರಹ. ಚಿತ್ರ ಇಲ್ಲ ಆದರೂ ನೆನೆಸ್ಕೋಬೋದು ಅಂತ. ಒಂದ್ಸಲ ನೋಡ್ಬಿಟ್ರಲ್ಲ ಪರಮಾತ್ಮ ಹೆಂಗಿದ್ದಾರೆ ಅಂತ ಗೊತ್ತಾಗೋಯ್ತಲ್ಲ, ಆ ಚಿತ್ರನ ಬುದ್ಧಿಯಲ್ಲಿ ನೆನೆಸ್ಕೊಂಡು. ಇವಾಗಂತೂ ಎಷ್ಟೋ ಜನ ಕಾರ್ಗಳ ಮೇಲೆ ಹಾಕ್ಕೊಂಡು ಯೋಗ ಮಾಡ್ತಾರೆ, ಹಾಡುಗಳು ಹಾಕ್ಕೊಂಡು ಯೋಗ ಮಾಡ್ತಾರೆ, ಕಾಮೆಂಟ್ರೀಸ್ ಹಾಕ್ಕೊಂಡು ಯೋಗ ಮಾಡ್ತಾರೆ. ಯೋಗದ್ದು ಬೇಕಾದಷ್ಟಿದೆ ಯೂಟ್ಯೂಬ್ಸ್ ಲಿಂಕ್ಸು. ಮಾಡೋರಿಗೆ ಈಸಿ ಆಗೋಯ್ತು. ಮೊದಲು ಇವೆಲ್ಲ ನಮ್ಗೆ ಇರಲಿಲ್ಲ, ಭಾಳ ಕಷ್ಟ ಆಗ್ತಾಯಿತ್ತು ಯೋಗ ಮಾಡೋಕ್ಕೆ. ಕೂತ್ಕೊಂಡ್ರೆ ಇದೆಲ್ಲ ಅರ್ಥನೇ ಆಗ್ತಾ ಇರಲಿಲ್ಲ, ಹೆಂಗಪ್ಪ ಮಾಡೋದು ಅಂತ. ಆದರೂ ಒಂದು ಪ್ರೀತಿ, ಒಂದು ಭಾವನೆ, ಒಂದು ಇದು ನಿಷ್ಠೆಯಿಂದ ಮಾಡಿದ್ವಿ ಅಷ್ಟೇ. ಏಕ ಬಾರ ಚೀಸ್ ದೇಕಿ ತೋ ವ ಯಾದ್ ಆತಾ ರಹೆಂಗೆ. ಒಂದು ಸಲ ನೀವು ಯಾವುದನ್ನ ವಸ್ತು ನೋಡಿದ್ರೆ ಮತ್ತೆ ನಿಮ್ಗೆ ಲೈಫ್ ಲಾಂಗ್ ನೆನಪಿರುತ್ತಲ್ವಾ. तुमको भी यह कहते हैं शिव बाबा को तुम घर बैठे भी याद नहीं कर सकते हो. ನಿಮಗೂ ಕೂಡ ಇದನ್ನೇ ಹೇಳಲಾಗುತ್ತೆ, ಶಿವಬಾಬಾವನ್ನ ನೀವು ಮನೇಲಿ ಕೂತ್ಕೊಂಡು ನೆನಪು ಮಾಡ್ಲಿಕ್ಕಾಗಲ್ವಾ? ಯತು ನೈ ಬಾತ್, ಇದು ಹೊಸ ವಿಚಾರ. ಶಿವಬಾಬಾ ಕಾ ಕೋಯಿ ಬಿ ಜಾನ್ತೆ ನಹಿ. ಶಿವಬಾಬಾವನ್ನ ಯಾರೂ ಕೂಡ ಸರಿಯಾಗಿ ತಿಳ್ಕೊಂಡೇ ಇಲ್ಲ. ನಾಮ ರೂಪ್ ದೇಶ ಕಾಲ್ಕೋ ಜಾನ್ತೆ ಹಿ ನಹಿ. ನಾಮ ರೂಪ ದೇಶ ಕಾಲ ಅನ್ನೋದನ್ನು ಕೂಡ ತಿಳ್ಕೊಂಡೇ ಇಲ್ಲ. ಕೇಹದೇತೆ ಸರ್ವ್ಯಾಪಿ. ಕೆಲವರು ಹೇಳ್ಬಿಡ್ತಾರೆ ಎಲ್ಲ ಕಡೆಯಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು. ಆತ್ಮಕೋ ಪರಮಾತ್ಮ ನಹಿ ಕಹಾ ಜಾತ. ಆತ್ಮಕ್ಕೆಂದು ಪರಮಾತ್ಮ ಅಂತ ಹೇಳೋದಿಲ್ಲ. ಆತ್ಮಕೋ ಬಾಪ್ ಕಿ ಯಾದ್ ಆತಾ ಹೈ. ಆತ್ಮಗಳಿಗೆ ಏನು ಬರುತ್ತೆ, ತಂದೆ ನೆನಪು ಅನ್ನೋದು ಬರುತ್ತೆ. ಪರಂತು ಬಾಬಾಕೋ ಜಾನ್ತೆ ಹಿ ನಹಿ ಸಮಜಾನ ಪಡೆ. ಆದರೆ ತಂದೆಯನ್ನು ತಿಳ್ಕೊಂಡೇ ಇಲ್ಲ ಅಂದರೆ ತಿಳಿಸ್ಬೇಕು. 7 ರೋಜ್ 7 ದಿವಸ ಬಂದು ತಿಳ್ಕೊಬೇಕಾಗತ್ತೆ ವಿಚಾರಗಳು. ಫಿರ್ ರೋಜ್ಗಾರಿ ಪಾಯಿಂಟ್ಸ್ ಬಿ ಸಮಜಾಯ್ ಜಾತಿ. ಮತ್ತು ರೆಗ್ಯುಲರ್ ಪಾಯಿಂಟ್ಸನ್ನು ಕೂಡ ತಿಳಿಸ್ಬೇಕಾಗತ್ತೆ. ಬಾಬಾ ಜ್ಞಾನ ಕಾ ಸಾಗರ है ना, कितना समय से सुनते आए हो क्योंकि ನಾಲೆಡ್ಜ್ है ना. ಶಿವ ಬಾಬಾ ಜ್ಞಾನ ಸಾಗರ ಆಗಿದ್ದಾರೆ. ಎಷ್ಟೊಂದು ಟೈಮ್ನಿಂದ ನೀವು ಕೇಳ್ತಾ ಬಂದಿದ್ದೀರಿ, ಏಕೆಂದರೆ ಇದು ಜ್ಞಾನ ಆಗಿದೆ. ಸಮಸ್ತೆ ಹೋ ಹಮ್ಕೋ ಮನುಷ್ಯ ಸೆ ದೇವತಾ ಬನ್ನಕ್ಕೆ ನಾಲೆಡ್ಜ್ ಮಿಲ್ತಿ. ನಿಮ್ಗೆ ಗೊತ್ತಿದೆ, ನಮಗೆ ಮಾನವರಿಂದ ದೇವಮಾನವರಾಗುವಂಥ ಒಂದು ಜ್ಞಾನ ಸಿಕ್ಕಿದೆ. ಬಾಬಾ ಕೇತೆ ತುಮಕೋ ನೈ ನಹಿ ಗುಹ್ಯ ಬಾತೆ ಸುನಾತ. ತಂದೆ ಹೇಳ್ತಾರೆ, ನಾನು ಬಂದುಬಿಟ್ಟು ನಿಮಗೆ ಪ್ರತಿನಿತ್ಯ ಹೊಸ 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 ಪಾಯಿಂಟ್ಸ್ ಹೇಳ್ತೀನಿ. ಹೊಸ ಹೊಸ ಪಾಯಿಂಟ್ಸ್ ಕೇಳೋಕ್ಕೆ ಏನು ಮಾಡಬೇಕು, ಅಟೆನ್ಷನ್ ಕೊಡಬೇಕು. ಮುರಳಿ ತುಮಕೋ ನಹಿ ಮಿಲ್ತಿತ್ತೋ ತುಮ್ ಕಿತ್ನಿ ಚಿಲ್ಲಾತೆ ಹೋ. ಕೆಲವ್ರಿಗೆ ಮುರಳಿ ಸಿಕ್ಕಲ್ಲ ಅಂದರೆ ಎಷ್ಟು ಜನ ಒದ್ದಾಡ್ತಾ ಇರ್ತಾರೆ. ಬಾಬಾ ಕೇತೆ ತುಮ್ ಬಾಪ್ ಕೋ ಭಿ ಯಾದ್ ಕರೋ, ಮುರಳಿ ಪಡ್ತೆ ಹೋ ಫಿರ್ ಭೂಲ್ ಜಾತೆ ಹೋ. ನೀವು ತಂದೆ ನೆನೀರಿ, ಮುರಳಿ ಹೋಗ್ತೀರಾ, ಮರ್ತೋಗ್ಬಿಡ್ತೀರಾ. ಪೆಹಲೆ ಪೆಹಲೆ ತೋ ಯಾದ್ ಕರ್ನಾ ಹೇ ಮೈ ಆತ್ಮ. ಇಲ್ಲಿ ಫಸ್ಟ್ ಪಾಯಿಂಟ್ ಏನು ನೆನಪು ಮಾಡ್ಕೋಬೇಕು, ನಾನೊಂದು ಆತ್ಮ ಆಗಿದ್ದೇನೆ. ಇತನಿ ಚೋಟಿ ಬಿಂದಿ ಹೂ ಆತ್ಮ ತೋ ಆತ್ಮಕೋ ಭಿ ಜಾನನ ಹೇ. ಇಷ್ಟು ಸೂಕ್ಷ್ಮ ಬಿಂದು ಆಗಿದ್ದೇನೆ, ಆತ್ಮನನ್ನು ಕೂಡ ನೀವು ತಿಳ್ಕೋಬೇಕು. ಕೇತೆ ಹೇ ಇನ್ಕಿ ಆತ್ಮ ಬಿಲ್ ನಿಕಲ್ ದೂಸರೆ ಮೇ ಪ್ರವೇಶ ಕಿಯಾ. ಹೇಳ್ತಾರೆ ಇಂಥವ್ರ ಆತ್ಮ ಹೊರಟೋಯ್ತು ಮತ್ತೆ ಇಂಥವರಲ್ಲಿ ಸೇರ್ಕೊಂಡಿದೆ ಅಂತ ಹೇಳ್ತಾರಲ್ವಾ. ಹಮ್ ಆತ್ಮ ಹಿ ಜನನ್ ಮರಣಮೇ ಆತೆ ಹೇ ಲೇತೆ ಹೇ ಅಪ್ ಪತಿತ್ ಹೇ ಅಪವಿತ್ರ ಬನೆ ಹೇ. ನಾವು ಆತ್ಮಗಳೇ ಈ ಜನ್ಮ ಮರಣ ಚಕ್ರದಲ್ಲಿ ಬಂದಿದ್ದೇವೆ.
ಈಗ ಪತಿತರಾಗ್ಬಿಟ್ಟಿದ್ದೇವೆ, ನೆಕ್ಸ್ಟ್ ಪವಿತ್ರರಾಗಬೇಕು. ಪಹಲೆ ತುಮ್ ಪವಿತ್ರ ಗೃಹಸ್ಥ ಧರ್ಮಕ್ಕೆ ಥೇ. ಮೊಟ್ಟ ಮೊದಲು ನೀವು ಈ ಪ್ರಪಂಚಕ್ಕೆ ಬಂದಾಗ ಪವಿತ್ರ ಗೃಹಸ್ಥ ಧರ್ಮದಲ್ಲಿದ್ರಿ. ಲಕ್ಷ್ಮೀನಾರಾಯಣ ದೋನೋ ಚಿತ್ರ ಪವಿತ್ರತೆ. ಲಕ್ಷ್ಮೀನಾರಾಯಣರಿಬ್ಬರೂ ಪವಿತ್ರವಾಗಿದ್ದರು. फिर दोनों ही अपवित्र बने. फिर दोनों पवित्र होते हैं क्यों? क्या पवित्र अपवित्र से पवित्र बने. ಈಗ ಇಬ್ಬರೂ ಪವಿತ್ರರಾಗ್ತಾ ಇದ್ದಾರೆ. ಇಬ್ಬರೂ ಪವಿತ್ರರಾಗ್ತಾ ಇದ್ದಾರೆ ಅಂದರೆ ಮತ್ತೆ ಯಾಕೆ ಪತಿತರಾಗಬೇಕು? ಯಾ ಪವಿತ್ರ ಜನ್ಮ ಲಿಯಾ ಹೇ ನಾ. ಇಲ್ಲಿ ಪವಿತ್ರ ಜನ್ಮ ತಗೊಂಡಿದ್ದೀರಲ್ಲ, ಬಾಬಾ ಬೈಟ್ ಸಮಜಾತೆ ಕೇಸೆ ತುಮ್ ಪವಿತ್ರತೆ. ಶಿವತಂದೆ ಕೂತ್ಕೊಂಡು ನೀವು ಹೆಂಗೆ ಸತ್ಯುಗದಲ್ಲಿದ್ದಾಗ ಪವಿತ್ರ ಆತ್ಮಗಳಾಗಿದ್ರಿ ಅಂತ ನೆನಪಿಸ್ತಾ ಇದ್ದಾರೆ. ಫಿರ್ ವಾಮ್ ಮಾರ್ಗ ಮೇ ಜಾನೆ ಸೆ ಅಪವಿತ್ರ ಬಂದ್ ಪಡೆ ಹೋ. ಈ ಕಲಿಯುಗದಲ್ಲಿ ಬಂದ್ಬಿಟ್ಟು ವಾಮ ಮಾರ್ಗಕ್ಕೆ ಬಂದ್ಬಿಟ್ಟು ಅಪವಿತ್ರರು ಹಾಗೋಗ್ಬಿಟ್ಟಿದ್ದೀರಿ. ಪೂಜ್ಯ ಕೋ ಪಾವನ್ ಕಹೆಂಗೆ ಸಾರೇ ವರ್ಲ್ಡ್ ಕಿ ಹಿಸ್ಟ್ರಿ ಜಾಗರ್ಫಿ ತುಮಾರೆ ಬುದ್ಧಿ ಮೇ. ಪೂಜ್ಯರಿಗೆ ಪಾವನರು ಅಂತ ಹೇಳಲಾಗುತ್ತೆ, ಪಾವನರಿಗೆ ಹಿಸ್ಟ್ರಿ ಜಾಗರ್ಫಿ ನಿಮ್ಮ ಬುದ್ಧಿನಲ್ಲಿದೆ ಅಂತ ಹೇಳಲಾಗುತ್ತೆ. ಕೌನ್ ಸಾ ರಾಜ್ಯ ಕರ್ತೈತೆ, ಯಾವ ರಾಜ್ಯವನ್ನು ನೀವು ಮಾಡ್ತಾ ಇದ್ರಿ? ಕೇಸೆ ಉನೋಂಕ ರಾಜ್ಯ ಲಿಯಾ, ಯಾವ ಥರ ಅವರಿಂದ ರಾಜ್ಯ ತೊಗೊಂಡ್ರಿ? ಏ ತುಮ್ ಜಾನ್ತೆ, ನೀವು ಇದನ್ನು ತಿಳ್ಕೊಂಡ್ರಿ. ಅವ್ರ ಕೊಯ್ ಬಿ ಕೋ ಜಾನ್ತೆ ನಹಿ, ಬೇರೆ ಇನ್ಯಾರಿಗೂ ಈ ವಿಚಾರಗಳು ಗೊತ್ತೇ ಇಲ್ಲ. ತುಮಾರೆ ಪಾಸ್ ಬಿ ಹಾಗೆ ನಾಲೆಡ್ಜ್ ರಚನಾಕ ಆದಿ ಮಧ್ಯಂತಕ ನಹಿತ. ಮೊದಲು ಕೂಡ ಈ ಜ್ಞಾನ ನಿಮ್ಗೆ ಇರಲಿಲ್ಲ ಅಂತಿದ್ದಾರೆ. ಗೋಯ ನಾಸ್ತಿಕ್ತೆ, ಈ ಜ್ಞಾನ ಇಲ್ಲದೆ ಇರೋದ್ರಿಂದ ಅವಾಗ ಏನಾಗ್ಬಿಟ್ಟಿದ್ರೆ ನಾಸ್ತಿಕರಾಗ್ಬಿಟ್ಟಿದ್ರಿ. ನಹಿ ಜಾನ್ತೇತೆ ನಾಸ್ತಿಕ್ ಬನ್ನೇಸೆ ಕಿತನೆ ದುಃಖಿ ಬಂಚಾತೆ. ನಾಸ್ತಿಕರಾಗೋಗ್ಬಿಟ್ರೆ ಎಷ್ಟೊಂದು ದುಃಖಿಗಳಾಗ್ಬಿಡ್ತಾರೆ. ಅಬ್ ತುಮ್ ಯಹ ಆಯೇ ಹೋ ಯಾ ದೇವತಾ ಬನ್. ಇಲ್ಲಿಗೆ ಬಂದಿರೋದೇ ನೀವೇನಕ್ಕೋಸ್ಕರ? ದೇವತೆಗಳಾಗಲಿಕ್ಕೆ. ವಹ ಕಿತನೆ ಸುಖ ಹೋಗ ದೈವಿ ಗುಣ ಬಿ ಯಹ ಧಾರಣ ಕರ್ನೆ ಹೇ. ಅಲ್ಲಿ ಎಷ್ಟೊಂದು ನೀವು ಸುಖವಾಗಿರ್ತೀರಾ, ನೀವೆಷ್ಟೊಂದು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. ದೈವಿ ಗುಣ ಬಿ ಯಹ ಧಾರಣೆ. ಪ್ರಜಾಪಿತ ಬ್ರಹ್ಮಕ್ಕೆ ಔಲಾದ್ ಬಾಯಿ ಬೆಹನ್ ಟ್ಯಾರೇನ. ಪ್ರಜಾಪಿತ ಬ್ರಹ್ಮನ ಸಂತಾನರು ನೀವು, ಸೋದರ ಸೋದರಿಯರು ಆಗಿದ್ದೀರಲ್ವಾ. ಕ್ರಿಮಿನಲ್ ದೃಷ್ಟಿ ಜಾನಿ ನಹಿ ಚಾಹಿಯೇ, ಅಂದರೆ ದೃಷ್ಟಿನ ಪಾವನವಾಗಿಟ್ಕೊಳ್ಳಿ, ಯಾವುದೇ ಕೆಟ್ಟ ದೃಷ್ಟಿ ಇರಬಾರ್ದು. ಇಸ್ಮೇ ಮೆಹನತ್, ಇದರಲ್ಲೇ ಕಷ್ಟ ಇರೋದು. ಅಂದರೆ ಕಣ್ಣನ್ನು ಕಂಟ್ರೋಲ್ ಮಾಡ್ಕೊಳ್ಳೋದೆ ದೊಡ್ಡ ಕಷ್ಟ. ಆಂಕೆ ಬಡ ಕ್ರಿಮಿನಲ್, ಕಣ್ಣು ತುಂಬ ವಿಕಾರಿಯಾಗಿದೆ. ಅಬ್ ಆಂಕ್ ಸಬ್ ಅಂಗೋನ್ ಸೆ ಕ್ರಿಮಿನಲ್ ಹೇ ಆಂಕ್. ಎಲ್ಲ ಒಂದು ಅಂಗಾಂಗಗಳಿಗಿಂತ ಜಾಸ್ತಿ ತಪ್ಪು ಮಾಡೋ ಅಂಥ ಅಂಗ ಯಾವುದಪ್ಪ ಅಂದರೆ ಕಣ್ಣುಗಳು ಅಂತಾರೆ ಬಾಬಾ. ತೋ ಆದಾ ಕಲ್ಪ ಸಿವಿಲ್ ರಹತಿ ಹೇ. ಸತ್ಯುಗ ತ್ರೇತಾಯುಗದಲ್ಲಿ ಪವಿತ್ರವಾದಂಥ ದೃಷ್ಟಿ ಇತ್ತು ಎಲ್ರಿಗೂ ಅಂತಾರೆ. ಈ ದ್ವಾಪರಯುಗದಿಂದ ಏನಾಗೋಯ್ತು? ದೃಷ್ಟಿಗಳೆಲ್ಲ ಕೆಟ್ಟು ಹೋಗ್ಬಿಡ್ತು. ಸತ್ಯುಗ ಮೇ ಕ್ರಿಮಿನಲ್ ನಹಿ ರಹತಿ ಹೇ. ಸತ್ಯುಗ ತ್ರೇತಾಯುಗದಲ್ಲಿ ದೃಷ್ಟಿ ಅನ್ನೋದು ವಿಕಾರಗಳಿರೋದಿಲ್ಲ. ಆಂಕೆ ಕ್ರಿಮಿನಲ್ ಹೇ ತೋ ಅಸುರ್ ಕೇಲಾದ. ಈ ಕಲಿಯುಗದಲ್ಲಿ ಕಣ್ಣು ಕೆಟ್ಟೋಗಿರೋದ್ರಿಂದ, ದೃಷ್ಟಿ ಕೆಟ್ಟೋಗಿರೋದ್ರಿಂದ ಏನಂತ ಹೇಳಲಾಗತ್ತೆ? ಅಸುರರು ಅಂತ ಹೇಳಲಾಗತ್ತೆ. ಬಾಬಾ ಖುದ್ ಕೇತೆ ಮೈ ಪತಿ ದುನಿಯಾ ಮೇ ಆತಾ. ಇಷ್ಟು ಕೆಟ್ಟೋಗಿರೋ ಪ್ರಪಂಚದಲ್ಲಿ ಪರಮಾತ್ಮ ಖುದ್ದು ಹೇಳ್ತಾ ಇದ್ದಾರೆ, ನಾನು ಬರ್ತೀನಿ. ಜೋ ಪತಿತ್ ಬನೆ ಹೇ ಉನ್ಕೋ ಪಾವನ್ ಬನ್ನ ಹೇ. ಯಾರು ಪತಿತ ಆತ್ಮಗಳಾಗ್ಬಿಟ್ಟಿದ್ದಾರೋ ಅವ್ರಿಗೆ ಇವಾಗ ಪಾವನ ಆಗಬೇಕಾಗಿದೆ. ಮನುಷ್ಯತ್ವ ಕೇತೆ ಅಪ್ನೆ ಕೋ ಭಗವಾನ್ ಕೇಳಾದೆ. ಜನರು ಹೇಳ್ತಾರೆ ತಮ್ಮನ್ ತಾವೇ ಭಗವಂತ ಅಂತ. ಜಾಡ್ ಮೇ ದೇಕೋ ಏಕ್ದಮ್ ತಮೋ ಪ್ರಧಾನ್ ದುನಿಯಾ ಮೇ ಖಡಾ ಹೇ. ಈಗ ನೋಡಿ, ವೃಕ್ಷದಲ್ಲಿ ಕೂಡ ಏಕ್ದಮ್ ತಮೋ ಪ್ರಧಾನ ಪ್ರಪಂಚದಲ್ಲಿ ಏನಾಗಿದ್ದಾರೆ? ನಿಂತಿದ್ದಾರೆ. फिर वही तपस्या कर रहे सतयुग से लक्ष्मी नारायण की ಡೈನಾಸ್ಟಿ ಚಲ್ತಿ ಹೇ. ಅವರೇ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಸತ್ಯುಗದಿಂದ ಲಕ್ಷ್ಮೀನಾರಾಯಣರದು ರಾಜ್ಯ ನಡೀತಾ ಬಂತು. ಸಂವತ್ ಬಿ ಇನ್ ಲಕ್ಷ್ಮೀನಾರಾಯಣ ಸೇ ಗಿಂತಿ ಜಾಯೇಗ. ಸಂವತ್ಸರನೂ ಕೂಡ ಈ ಲಕ್ಷ್ಮೀನಾರಾಯಣರದು ಕೌಂಟಿಂಗ್ ಮಾಡಲಾಗತ್ತೆ ಅಂತಾರೆ. 1ನೇ ದಿನಾಂಕ 1ನೇ ತಿಂಗಳು 1ನೇ ಇಸ್ವಿಯಿಂದ 1250 ವರ್ಷ ಯಾರ್ದು ನಡೀತೋ? ಲಕ್ಷ್ಮೀನಾರಾಯಣ ರಾಜ್ಯ ನಡೀತು. ಆಮೇಲೆ ತ್ರೇತಾಯುಗ ರಾಮಚಂದ್ರನ ರಾಜ್ಯ ನಡೀತು. ಆಮೇಲೆ ದ್ವಾಪರಯುಗದಿಂದ ಅನೇಕ ವಂಶಗಳು, ರಾಜವಂಶಗಳು ಉಟ್ಕೊಂಡ್ವು ಅಲ್ವಾ. ಎಲ್ಲ ಸಂವತ್ಸರಗಳು ಲೆಕ್ಕ ಇದೆಯಲ್ವಾ. तो इसलिए बाबा कहते लक्ष्मी नारायण का राज्य दिखाते हो लिखो तो 1250 ವರ್ಷ के बाद रहता. ಆಮೇಲೆ ನೀವು ಚಿತ್ರಗಳು ತೋರಿಸಿ ಎಲ್ಲ ಕೌಂಟಿಂಗ್ ಮಾಡಿ ಎಲ್ರಿಗೂ ತಿಳಿಸಿ ಅಂತ ನೆಕ್ಸ್ಟ್ ಕೋರ್ಸಲ್ಲಿ ಅದೇ ಬರುತ್ತೆ. तो ಶಾಸ್ತ್ರ में फिर लिख दो ಲಾಖೋ ವರ್ಷ ಲಿಖ್ ದಿಯಾ. ಶಾಸ್ತ್ರಗಳಲ್ಲಿ ಏನು ಬರೆದು ಬಿಟ್ಟಿದ್ದಾರೆ? ಲಕ್ಷಾಂತರ ವರ್ಷಗಳು ಬರೆದು ಬಿಟ್ಟಿದ್ದಾರೆ. ರಾತ್ ದಿನ ಕಾ ಫರ್ಕ್. ಅಂದರೆ ಸತ್ಯ ಜ್ಞಾನಕ್ಕೂ ಭಕ್ತಿ ಮಾರ್ಗದಲ್ಲಿರೋ ಇದೆಲ್ಲ ಕಥೆಗಳಿಗೂ ಹಗಲು ರಾತ್ರಿ ಎಷ್ಟು ವ್ಯತ್ಯಾಸ ಇದೆ.
ब्रह्मा की रात आधा कल्प है, ब्रह्मा का दिन आधा कल्प है, यह बातें बाप ही समझा. ಬ್ರಹ್ಮನ ಹಗಲು ಅರ್ಧ ಕಲ್ಪ, ಬ್ರಹ್ಮನ ರಾತ್ರಿ ಅರ್ಧ ಕಲ್ಪ. ಈ ಎಲ್ಲ ವಿಚಾರಗಳನ್ನು ತಂದೆನೇ ಕೂತ್ಕೊಂಡು ತಿಳಿಸ್ತಾ ಇದ್ದಾರೆ. ಮೀಠೆ ಮೀಠೆ ಬಚ್ಚೆ ಅಪ್ನೆ ಕೋ ಆತ್ಮ ಸಮझो और बाप को याद करो. ತಂದೆ ಏನು ಹೇಳ್ತಾರೆ, ಮಧುರ ಮಧುರ ಮಕ್ಕಳೇ, ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ಏನು ಮಾಡ್ರಿ, ನೆನೀರಿ. ಕೋ ಯಾದ್ ಕರ್ತೆ ಕರ್ತೆ ತುಮ್ ಪಾವನ್ ಬನ್ ಜಾಯಂಗೆ. ಈ ತಂದೆಯನ್ನು ನೀವು ನೆನೆಸ್ಕೊಂಡು ಏನಾಗ್ಬಿಡ್ತೀರಾ, ಆತ್ಮ ಶುದ್ಧಿ ಆಗೋಗ್ಬಿಡ್ತೀರಾ. बाबा को याद करो, उनको याद करते हैं, फिर अंतमति सोगति भी हो जाएंगे. ತಂದೆ ನೆನೆಸ್ತಾ 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 ಆತ್ಮ ದೇಹದಿಂದ ಆರಾಮಾಗಿ ಬಿಟ್ಟು ಹೊಟ್ಟೋಗುತ್ತೆ, ಅಂತಿಮತಿ ಸೋಗತಿ ಬಂದ್ಬಿಡು. ಅಂದರೆ ತಂದೆ ನೆನೆಸ್ಕೊಂಡು ದೇಹ ಬಿಡೋ ಅಂಥ ಸಂಕಲ್ಪನ ನಾವು ಬಹಳ ಸಮಯದಿಂದ ಮಾಡಬೇಕು. ಮಕ್ಕಳು ನೆನಪು ಮಾಡಿಕೊಂಡು, ಮರಿ ನೆನಪು ಮಾಡಿಕೊಂಡು, ನೆಂಟರಿಷ್ಟು ನೆನಪು ಮಾಡಿಕೊಂಡು ಬೇಡ. ಎಲ್ರಿಗೂ ಹೇಳ್ಬಿಡ್ಬೇಕು, ನನ್ನನ್ನು ನೀವು ಯಾರು ಕೂಡ ನೆನೆಸ್ಕೊಬೇಡ್ರಿ, ನಾನು ನಿಮ್ಮನ್ನು ನೆನೆಸ್ಕೊಳ್ಳೋದಿಲ್ಲ. ಯಾವಾಗಾದರೂ ಭೇಟಿ ಆದಾಗ ಮಾತ್ರ ನಾವು ಅವ್ರಿಗವರು ಮಾತಾಡ್ಕೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಬೇಕು. ಬಾಬಾ ಐಸಾ ನಹಿ ಕೇತೆ ಯಹಾ ಬೇಟ್ ಜಾओ. ಹಿಂಗೆ ಹೇಳೋದಿಲ್ಲ, ಬಾಬಾ ಇಲ್ಲೇ ಬಂದು ಕೂತ್ಕೊಂಡ್ಬಿಡ್ರಿ ಮಧುಬಂದಲ್ಲಿ ಅಂತ ಹೇಳೋದಿಲ್ಲ. ಸರ್ವಿಸ್ ಬಲ್ ಬಚ್ಚೋಂ ಕೋ ತೋ ಬಿಠಾಯಂಗೆ. ಸೇವಾದಾರಿ ಮಕ್ಕಳು ಕೂಡಿಸೋದಿಲ್ಲ, ಸರ್ವಿಸ್ ಸೆಂಟರ್ಸ್ ಮ್ಯೂಸಿಯಂ ಆದಿ ಕೋಲ್ತಾ ಇರತ್ತೆ. ಸೇವಾದಾರಿ ಮಕ್ಕಳಿಗೋಸ್ಕರ ಬಾಬಾ ಅವರು ಮ್ಯೂಸಿಯಂ ತೆರೆಸ್ಕೊಟ್ಟಿದ್ದಾರೆ, ಸೆಂಟರ್ಸ್ ಓಪನ್ ಮಾಡಿಕೊಟ್ಟಿದ್ದಾರೆ. ಇತನೋಂಕೋ ನಿಮಂತ್ರಣ ಬಾಂಟ್ತೆ, ಎಷ್ಟೊಂದು ಕಡೆ ಇನ್ವಿಟೇಷನ್ಸ್ ಎಲ್ಲ ಹಂಚ್ತಾ ಇರ್ತಾರೆ. ಆಕರ್ ಗಾಡ್ಲಿ ವರ್ತ್ ರೈಟ್ ವಿಶ್ವಕ ಬಾದಶಾಹಿ ಲೋ ಹೇಳ್ತಾರೆ, ಬಂದ್ಬಿಟ್ಟು ಈ ಒಂದು ಸ್ವರ್ಗದ ರಾಜ್ಯಭಾಗ್ಯವನ್ನು ಜನ್ಮಸಿದ್ಧ ಅಧಿಕಾರದ ರಾಜ್ಯಭಾಗ್ಯವನ್ನು ತಗೊಳ್ಳಿ ಅಂತ ಬಿಟ್ಟು ಹೇಳಲಾಗತ್ತೆ. ತುಮ್ ಬಾಬಾ ಕೆ ಬಚ್ಚೆ ಹೋ, ಬಾಬಾ ಹೇ ಸ್ವರ್ಗ ಕ ರಚಯಿತ, ತುಮ್ಕೋ ಬಿ ಸ್ವರ್ಗ ಕ ವರ್ಷ ಹೋನಾ ಚಾಹಿಯೆ. ತಂದೆ ಆಗಿದ್ದಾರೆ ರಚನೆಕಾರ, ಅವರಿಂದ ನೀವು ಸ್ವರ್ಗದ ಆಸ್ತಿನ ತಗೊತಾ ಇದ್ದೀರಿ ಅಂದಮೇಲೆ ಬಾಬಾ ಕೇತೆ ಮೈ ಏಕಿ ಬಾರ್ ಸ್ವರ್ಗ ಕಿ ಸ್ಥಾಪನೆ ಕರ್ನೆ ಆತ, ನಾನು ಒಂದೇ ಬಾರಿ ನಿಮಗೆ ಸ್ವರ್ಗ ಸ್ಥಾಪನೆ ಮಾಡ್ಕೊಡಕ್ಕೆ ಬರ್ತೀನಿ ಅಂತ ತಂದೆ ಹೇಳ್ತಾರೆ. ಏಕಿ ದುನಿಯಾ ಹೇ ಜಿನ್ಕಾ ಚಕ್ರ ಫಿರ್ತಾ ಇರತ್ತೆ. ಒಂದೇ ಪ್ರಪಂಚ, ಅಲ್ಲಿ ಸೃಷ್ಟಿ ಚಕ್ರ ಏನಾಗ್ತಾ ಇರತ್ತೆ, ಸುತ್ತಾ ಇರುತ್ತೆ. ಮನುಷ್ಯಂಕಿ ಅನೇಕ ಮತೆ ಹೇ, ಅನೇಕ ಬಾತೆ ಹೇ. ಮನುಷ್ಯರದು ಅನೇಕ ಮತಗಳು ಇದ್ದಾವೆ, ಅನೇಕ ಮಾತುಗಳು ಇದ್ದಾವೆ. ಮತಾಂತರ ಕಿತ್ನ, ಈ ಪ್ರಪಂಚದಲ್ಲಿ ಅನೇಕ ಮತಾಂತರಗಳು ಸೇರ್ಕೊಂಡು ಬಿಟ್ಟಿದ್ದಾವೆ. ಇನ್ಕೋ ಕಹಾ ಜಾತಾ ಹೈ ಅದ್ವೈತ ಮತ. ಇದಕ್ಕೆ ಹೇಳ್ತಾರೆ ಅದ್ವೈತ ಮತ. ಜಾಡ್ ಕಿತನ ಬಡ ಹೈ, ಕಿತನಿ ಟಾಲ್ ಟಾಲಿಯ ನಿಕಲ್ತೆ. ವೃಕ್ಷ ಎಷ್ಟು ದೊಡ್ಡದಾಗಿದೆ, ಕಲ್ಪವೃಕ್ಷ, ಇದರಲ್ಲಿ ಎಷ್ಟು ಕೊಂಬೆ ರೆಂಬೆಗಳಿದ್ದಾವೆ. ಕಿತ್ನೆ ಧರ್ಮ ಫೇಲ್, ಎಷ್ಟು ಧರ್ಮಗಳು ಉಟ್ಕೊಂಡಿದ್ದಾವೆ ಇದರಲ್ಲಿ. ಪಹಲೆ ತೋ ಏಕ ಧರ್ಮ ಏಕ ರಾಜ್ಯ ಥ. ಸತ್ಯುಗ ಇದ್ದಾಗ ಒಂದೇ ಧರ್ಮ ಒಂದೇ ರಾಜ್ಯ ಇತ್ತು. ಸಾರೇ ವಿಶ್ವ ಪರ್ ಇನ್ಕಾ ಹಿ ರಾಜ್ಯ ಥ. ಇಡೀ ಜಗತ್ತಿನ ಮೇಲೆ ಯಾರ್ದು ರಾಜ್ಯ ಇತ್ತೋ, ಲಕ್ಷ್ಮೀನಾರಾಯಣರದೇ ರಾಜ್ಯ ಇತ್ತು. ತೋ ಯಹ ಬಿ ಅಭಿ ತುಮಕೋ ಮಾಲೂಮ್ ಪಡ. ಈಗ ಈ ವಿಚಾರಗಳು ನಿಮ್ಗೆಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಅಂತಾರೆ. ಹಮ್ ಹಿ ಸಾರೇ ವಿಶ್ವಕ್ಕೆ ಮಾಲೀಕತೆ. ನಾವೇ ಏನಾಗಿದ್ವಿ, ಇಡೀ ವಿಶ್ವಕ್ಕೆ ಮಾಲೀಕರಾಗಿದ್ವಿ. ಫಿರ್ 84 ಜನ್ಮೋ ಕಂಗಾಲ್ ಬಂದ್ಪಡೆ. ಈ 84 ಜನ್ಮ ತಗೊಂಡು ಏನಾಗ್ಬಿಟ್ಟಿದ್ದೀವಿ, ಕಂಗಾಲಾಗೋಗ್ಬಿಟ್ಟಿದ್ದೀವಿ. ಅಭಿ ತೋ ತುಮ್ ಕಾಲ್ ಪರ್ ಜೀತ್ ಪಾತ್. ಇವಾಗ ನೀವು ಸಾವಿನ ಮೇಲೂ ಕೂಡ ವಿಜಯ ಪಡೆಯೋ ಶಕ್ತಿ ನಿಮ್ಗೆ ಬಂದ್ಬಿಡುತ್ತೆ ಅಂತಾರೆ. ವಾಹ ಕಭಿ ಅಕಾಲ ಮೃತ್ಯು ಹೋತಿ ನಹಿ. ಸತ್ಯುಗದಲ್ಲಿ ಪೂರ್ಣ ಆಯಸ್ಸಿರುತ್ತೆ, ಅಕಾಲಿಕ ಮರಣಗಳು ಇರೋದಿಲ್ಲ ಅಂತಾರೆ. ಇವತ್ತು ಎಷ್ಟು ಅಕಾಲಿಕ ಮರಣಗಳಾಗ್ತಾ ಇದೆಯಲ್ಲ. ಕೊರೋನಾ ಬಂದಮೇಲೆ ಸುಮಾರು ಜನಕ್ಕೆ ಅಕಾಲಿಕ ಮರಣ ಆಗ್ತಾ ಇದೆ. ಯಹಾ ದೇಕೋ ಬೈಟೆ ಬೈಟೆ ಅಕಾಲ ಮೃತ್ಯು ಹೋತಿ. ಎಷ್ಟೋ ಜನಕ್ಕೆ ಕೂತ್ಕೊಂಡಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗಿ ಹೊರಟೋಗ್ಬಿಡ್ತಾರೆ. ಚಾರೋ ತರಫ್ ಮೌತ್ ಹಿ ಮೌತ್. ಇವತ್ತು ಎಲ್ಲ ಕಡೆ ಸುದ್ದಿ ಏನೋ, ಇಷ್ಟು ಜನ ಇಲ್ಲಿ ಸತ್ರು, ಇಲ್ಲಿ ಇಷ್ಟು ಜನ ಸತ್ರು. ಬರೀ ಟಿ ವಿ ಆನ್ ಮಾಡಿದ್ರೆ ಸಾಕು, ನ್ಯೂಸು ಬರೀ ಸಾವಿಂದೇ ಸುದ್ದಿಗಳು. ಚಾರೋ ತರಫ್ ಮೌತ್ ಹಿ ಮೌತ್. ವಹ ಐಸಾ ಹೋತಾನೆ. ಸತ್ಯುಗದಲ್ಲಿ ಈ ರೀತಿ ಪೂರ್ಣ ಆಯಸ್ ಮುಗಿಸೇ ಹೋಗ್ತಾರೆ ಹೊರತು ಯಾರೋ ಮಧ್ಯಂತರ ಸಮಯದಲ್ಲಿ ಹೋಗೋದಿಲ್ಲ. ಭಾರತ್ ಮೇ ಪ್ಯೂರಿಟಿ ಪೀಸ್ ಪ್ರಾಸ್ಪರಿಟಿ ಥಿ. ಸತ್ಯುಗದಲ್ಲಿ ಏನಿತ್ತೋ, ಪವಿತ್ರತೆ ಇತ್ತು, ಶಾಂತಿ ಸಮೃದ್ಧಿ ಎಲ್ಲವೂ ಇತ್ತು. 150 ಏಜ್ ಆಯು ಥಿ. ಅಭಿ ಕಿತ್ನಾ ಆಯು ರಹತಿ ಹೈ. ಸತ್ಯುಗದಲ್ಲಿ ಎಷ್ಟು ವರ್ಷ ಬದುಕ್ತಾ ಇದ್ವಿ, 150 ವರ್ಷ ಬದುಕ್ತಾ ಇದ್ವಿ ಅವರೇಜ್ ಆಗಿ. ಇಲ್ಲಿ ಬಾಬಾ ಹೇಳ್ತಾರೆ ಆಯಸ್ಸು ಎಷ್ಟೊಂದು ಕಮ್ಮಿ ಆಗೋಗ್ಬಿಟ್ಟಿದೆ ಅಂತಾರೆ. ಈಶ್ವರನೇ ತುಮಕೋ ಯೋಗ ಸಿಕ್ಕಾಯ ತೋ ಉನ್ಕೋ ಯೋಗೇಶ್ವರ್ಗೆ. ಈಶ್ವರನೇ ಬಂದು ಯೋಗ ಕಲಿಸಿದ್ದಾರೆ, ಅದರಿಂದ ಅವ್ರಿಗೆ ಯೋಗೇಶ್ವರ ಅಂತ ಹೇಳಲಾಗುತ್ತೆ. ಅಂದರೆ ಎಲ್ಲ ಯೋಗಗಳನ್ನು ಸ್ವೀಕರಿಸೋರು ಅಂತ. ವಹಾ ತೋ ಥೋಡಿ ಕಾಯಂಗೆ ತುಮ್ ಇಸ್ ಸಮಯ ಯೋಗೇಶ್ವರ್ ಹೋ, ತುಮಕೋ ಈಶ್ವರ ರಾಜಯೋಗ ಸಿಕ್ಕಾರೆ.
ನೀವು ಯೋಗನ ಭಗವಂತನ ಜೊತೆಯಲ್ಲಿ ಇಡ್ತಾ ಇದ್ದೀರಿ, ನೀವೆಲ್ಲ ಯೋಗಿಗಳಾಗಿದ್ದೀರಿ. ಶಿವಬಾಬಾ ಯೋಗೇಶ್ವರ್ ಆಗಿದ್ದಾರೆ. ಅಭಿ ತುಮ್ ಜ್ಞಾನೇಶ್ವರ್ ಫಿರ್ ರಾಜೇಶ್ವರ್ ಅರ್ಥಾತ್ ರಾಜಾವಂಕ ರಾಜ ಬನ್ನಿ. ಇವಾಗ ನೀವು ಜ್ಞಾನೇಶ್ವರರಾಗಿದ್ದೀರಾ, ನೆಕ್ಸ್ಟ್ ನೀವು ರಾಜೇಶ್ವರಿಂದ ರಾಜರುಗಳಿಗಿಂತಲೂ ರಾಜರುಗಳು ಆಗ್ತೀರಾ. ಅಚ್ಚ मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते नमस्ते नमस्ते. मुख्य सारांश आಗಿದೆ, आंखों को सिविल बनाने की मेहनत करनी. ಈ ಕಣ್ಣುಗಳನ್ನು ಪಾವನ ಮಾಡ್ಕೊಳ್ಳೋಕೆ ಏನು ಮಾಡಬೇಕು? ಕಷ್ಟ ಪಡಬೇಕು. बुद्धि में सदा रहे हम परम प्रजापिता ब्रह्मा के बच्चे भाई बहन है. ಬುದ್ಧಿನಲ್ಲಿ ನಾವೇನು ಇಟ್ಕೋಬೇಕು? ನಾವು ಭಗವಂತನ ಮಕ್ಕಳು, ಎಲ್ಲರೂ ಸಹೋದರಾತ್ಮಗಳು ಅಂತಕ್ಕಂಥ ಭಾವನೆಯನ್ನು ಬುದ್ಧಿನಲ್ಲಿ ಇಟ್ಕೋಬೇಕು. ಪ್ರಜಾಪಿತ ಬ್ರಹ್ಮನಿಗೆ ಸಂತಾನರಾಗಿದ್ದೇವೆ, ಬುದ್ಧಿನಲ್ಲಿ ಇಟ್ಕೋಬೇಕು. ಕ್ರಿಮಿನಲ್ ದೃಷ್ಟಿ ನಹಿ ರಖ್ ಸಕ್ತೆ ಹೈ. ಆವಾಗ ದೃಷ್ಟಿ ಪಾವನ ಆಗಿಬಿಡುತ್ತೆ. ದೃಷ್ಟಿಯನ್ನು ಪಾವನ ಮಾಡ್ಕೊಳ್ಳೋಕ್ಕೆ ಪರಮಾತ್ಮ ಹೇಳ್ತಾರೆ ನಾವೆಲ್ಲ ಸಹೋದರಾತ್ಮಗಳು ಅನ್ನೋದು ಬುದ್ಧಿಯಲ್ಲಿ ಇಟ್ಕೊಳ್ಳಿ. ಎರಡನೇ ಪಾಯಿಂಟು, ಶರೀರ್ ನಿರ್ವಾಹ ಅರ್ಥ ಕರ್ಮ ಕರ್ತೆ ಬಿ ಬುದ್ಧಿ ಕಾ ಯೋಗ ಏಕ್ ಬಾಬಾ ಸೆ ಲಗಾನ. ಶರೀರ ನಿರ್ವಹಣೆಗೋಸ್ಕರ, ಹೊಟ್ಟೆಪಾಡಿಗೋಸ್ಕರ ಕೆಲಸ ಕಾರ್ಯಗಳನ್ನು ಮಾಡಿ, ಆದರೆ ಯೋಗ ಒಬ್ಬ ತಂದೆ ಜೊತೆಯಲ್ಲಿ ಜೋಡಿಸಿ. ಹದ್ ಕಿ ಸಬ್ ಬಾತೋಂಕೋ ಚೋಡ್ ಬೇಹದ್ ಕಾ ಬಾಬಾ ಕೋ ಯಾದ್ ಕರ್ನ. ಈ ಪ್ರಪಂಚದ ಹದ್ದಿನ ವಿಚಾರಗಳೆಲ್ಲ ಬಿಟ್ಬಿಡಿ, ಬೇಹದ್ದಿನಲ್ಲಿ ನಿಮ್ಮ ಬುದ್ಧಿಯನ್ನು ಇಡೀ. ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ. ಬೇಹದ್ ಕಾ ಸನ್ಯಾಸ್ ಬನ್ನ ಹೇ. ಬೇಹದ್ದಿನ ಸನ್ಯಾಸಿಗಳು ಅಂದರೆ ಇಡೀ ಪ್ರಪಂಚವನ್ನೇ ತ್ಯಾಗ ಮಾಡೋರು, ಬರೀ ಮನೆ ಮಠ ತ್ಯಾಗ ಮಾಡೋರಲ್ಲ. ಇಡೀ ಪ್ರಪಂಚನೇ ನಮಗೋಸ್ಕರ ಮುಗೀತಾ ಇದೆ, ನಾವು ಸತ್ಯುಗಕ್ಕೆ ಹೋಗ್ತಾ ಇದ್ದೀವಿ, ಇದ್ರ ಮೇಲೆ ವ್ಯಾಮೋಹ ಬೇಡ ಅಂತ ಡಿಸೈಡ್ ಮಾಡ್ಕೋಬೇಕು ಅಂತ ವರದಾನ. ಸದಾ ಅತೀಂದ್ರಿಯ ಸುಖ ಜೂಲೆ ಮೇ ಜೂಲ್ನೆ ವಾಲೆ ಸಂಗಮಕ್ಕೆ ಸರ್ವ ಅಲೌಕಿಕ ಪ್ರಾಪ್ತಿಯೊಂದ್ಸೆ ಸಂಪನ್ನ ಭವ. ಪರಮಾತ್ಮನಿಂದ ಸಿಕ್ಕಿರ್ತಕ್ಕಂಥ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ಉಯ್ಯಾಲೆ ಆಡ್ತಕ್ಕಂಥವರು ಸಂಗಮಯುಗದ ಸರ್ವ ಅಲೌಕಿಕ ಪ್ರಾಪ್ತಿಗಳಿಂದ ಸಂಪನ್ನರು ಆಗಿರಿ. जो बच्चे अलौकिक प्राप्तियों से सदा संपन्न है वे अतीन्द्रिय सुख के झूले में झूलते रहते हैं. ಯಾವ ಮಕ್ಕಳು ಅಲೌಕಿಕ ಪ್ರಾಪ್ತಿಗಳಿಂದ ಸದಾ ಸಂಪನ್ನರಾಗಿರ್ತಾರೆ, ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ಉಯ್ಯಾಲೆ ಆಡ್ತಾ ಇರ್ತಾರೆ. ಜೈಸೆ ಜೋ ಲಾಡ್ಲೆ ಬಚ್ಚೆ ಹೋತೆ ಉನ್ಕಾ ಜೂಲೆ ಮೇ ಜುಲಾತೇನ. ಮುದ್ದಾಗಿರೋಂಥ ಮಕ್ಕಳನ್ನ ಉಯ್ಯಾಲೆಯಲ್ಲಿ ತೂಗಿಸ್ತಾ ಇರ್ತಾರಲ್ಲ ತಂದೆ ತಾಯಿಗಳು, ಐಸೆ ಸರ್ವ ಪ್ರಾಪ್ತಿ ಸಂಪನ್ನ ಬ್ರಾಹ್ಮಣೋं का झूला ಅತೀಂದ್ರಿಯ ಸುಖ झूला है. ಅದೇ ರೀತಿಯಲ್ಲಿ ಸರ್ವ ಪ್ರಾಪ್ತಿಗಳ ಸಂಪನ್ನ ಒಂದು ಉಯ್ಯಾಲೆ ಏನಿದೆ, ಬ್ರಾಹ್ಮಣರ ಉಯ್ಯಾಲೆ ಆಗಿದೆ ಅತೀಂದ್ರಿಯ ಸುಖದ ಉಯ್ಯಾಲೆ ಅಂತ. ಅಂದರೆ ಭಗವಂತ ಸಿಕ್ಕಾದ್ಮೇಲೆ ನಮಗೆ ಏನು ಸಿಕ್ತು? ಅತೀಂದ್ರಿಯ ಸುಖ ಸಿಕ್ತು ಅಂತ. ಇಸಿ ಜೂಲೆ ಮೇ ಸದಾ ಜೂಲ್ತೆ ರಹೋ. ಇದೇ ಉಯ್ಯಾಲೆಯಲ್ಲಿ ಏನು ಮಾಡ್ತಾ ಇರಬೇಕು? ತೂಗ್ತಾ ಇರಿ. ಕಭಿ ಬಿ ದೇಹಾಭಿಮಾನ ಮೇ ನಹಿ ಆನಾ ಹೈ. ಎಂದೂ ದೇಹಾಭಿಮಾನದಲ್ಲಿ ಬರಲೇಬೇಡ್ರಿ. ಇಸಿ ಜೂಲೆ ಮೇ ಸದಾ ಜೂಲ್ತೆ ರಹೋ. तो जो झूलन से उतर कर धरणी पर पाव रखते हैं वह ಮೇಲೆ हो जाते. ಯಾರು ಈ ಒಂದು ಅತೀಂದ್ರಿಯ ಸುಖದ ಉಯ್ಯಾಲೆಯಿಂದ ಕೆಳಗಡೆ ಇಳಿದ್ಬಿಟ್ಟು ಭೂಮಿ ಮೇಲೆ ಕಾಲಿಡ್ತಾರೆ, ಅವರು ಏನಾಗ್ಬಿಡ್ತಾರೆ? ಮೈಲಿಗೆ ಆಗ್ಬಿಡ್ತಾರೆ. ऊंचे ऊंचा बाबा के स्वच्छ बच्चे सदा अतीन्द्रिय सुख के झूले में झूलते हैं मिट्टी में पाव नहीं रखते. ಯಾರು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಸ್ವಚ್ಛ ಮಕ್ಕಳಿದ್ದಾರೆ, ಅವರು ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ಉಯ್ಯಾಲೆ ಆಡ್ತಾ ಇರ್ತಾರೆ, ಅವರು ಮಣ್ಣಲ್ಲಿ ಕಾಲಿಡೋದಿಲ್ಲ. ಸ್ಲೋಗನ್ ಆಗಿದೆ, ಮೈ ತ್ಯಾಗಿ ಹೂँ ಇಸ್ ಅಭಿಮಾನ್ ಕಾ ಭಿ ತ್ಯಾಗ್ ಸಚ್ಚ ತ್ಯಾಗ. ಸ್ಲೋಗನ್ ಭಾಳ ಚೆನ್ನಾಗಿದೆ. ನಾನು ತ್ಯಾಗಿ ಆಗಿದ್ದೇನೆ ಅನ್ನೋಂಥ ಅಭಿಮಾನವನ್ನು ತ್ಯಾಗ ಮಾಡೋದು ನಿಜವಾದ ತ್ಯಾಗ ಆಗಿದೆ. ಅಚ್ಚ, ಓಂ ಶಾಂತಿ.